ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಒಬ್ಬರ ವಿಕೆಟ್ ಪತನ ಆಗಿದೆ. ಅಂದರೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸಚಿವ ಸ್ಥಾನಕ್ಕೆ. ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ರು, ಅದಕ್ಕೆ ತೃಪ್ತಿ ಇಲ್ಲ ಅಂತ ಅನಿಸುತ್ತೆ. ಸೊ ಅವರು ಬಯಸಿದ್ದು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು. ಸೊ ಹಂಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕಾಗಿ ರಾಜೀನಾಮೆಯನ್ನು ನೀಡಿದ್ದಾರೆ ಅನ್ನೋದು. ಅದರ ಜೊತೆಗೆ ಡಿ ಕೆ ಸಂಪುಟದಲ್ಲಿರುವಂಥ ಕೆಲವೊಂದಿಷ್ಟು ಸಚಿವರು ಕೂಡ ರಾಜೀನಾಮೆಯ ಪರ್ವವನ್ನು ಮುಂದುವರಿಸುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ರಾಮಲಿಂಗಾರೆಡ್ಡಿ ಆದ ಬಳಿಕ KH ಮುನಿಯಪ್ಪ ಅವರು ಕೂಡ ರಾಜೀನಾಮೆಯನ್ನು ನೀಡ್ತಾರೆ ಅನ್ನೋದು. ಹಾಗಾದ್ರೆ ಈ ರೀತಿಯ ಬೆಳವಣಿಗೆ ಯಾಕೆ ಆಗ್ತಾ ಇದೆ? ಆರಂಭದಲ್ಲಿ ಈ ರೀತಿ ವಿಘ್ನ ಎದುರಾದರೆ DK ಶಿವಕುಮಾರ್ಗೆ ಇರುವಂಥ ಸವಾಲುಗಳೇನು, ರಾಮಲಿಂಗಾರೆಡ್ಡಿಯವರ ಕಾರಣಗಳೇನು? ಅಂದರೆ ಪ್ರಮುಖವಾಗಿ ಅನುಕೊಂಡ ರೀತಿಯಲ್ಲಿ ಖಾತೆ ಕೊಟ್ಟಿಲ್ಲ ಅನ್ನುವಂಥದ್ದು, ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ಮುಂದಿನ ದಿನಮಾನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ, DK ಶಿವಕುಮಾರ್ಗೆ ಇರುವಂಥ ಚಾಲೆಂಜಸ್ ಏನು, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದು ಇವತ್ತಿನ ವಿಶೇಷ. ಮುನಿದ ರೆಡ್ಡಿ DK ಹಿಟ್ ವಿಕೆಟ್. ನಲವತ್ತೆಂಟು ಗಂಟೆಯ ಒಳಗೆ ಒಂದು ವಿಕೆಟ್ ಪತನ ಆಗಿದೆ. ಆರಂಭದಲ್ಲಿ ಈ ರೀತಿಯ ಸಮಸ್ಯೆ ಆಗಿರೋದ್ರಿಂದಾಗಿ ಸಹಜವಾಗಿ DK ಶಿವಕುಮಾರ್ಗೆ ಅಂತೂ ಇನ್ಮೇಲಂತೂ ಬಿಗ್ ಚಾಲೆಂಜ್ ಅಂತೂ ಇದ್ದೇ ಇರುತ್ತೆ. ಇನ್ನು ಮೊದಲ ಲಿಸ್ಟ್ ಇದು. ಮೊದಲ ಲಿಸ್ಟಲ್ಲೇ ನಿನ್ನೆ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗತ್ತೆ. ಕೆಲವೊಬ್ಬರು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ರಾಜೀನಾಮೆ ಕೊಡುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಟ್ರಬಲ್ ಶೂಟರ್ಗೆ ಇಲ್ಲಿ ಸಹಜವಾಗಿ ಬಿಗ್ ಟ್ರಬಲ್ ಅಂತೂ ಎದುರಾಗ್ತಾ ಇದೆ. ಮೂರೇ ದಿನಕ್ಕೆ CM DK ಹಿಟ್ ವಿಕೆಟ್ ಅನ್ನು ಒಪ್ಪಿಸಿರುವಂಥದ್ದು. ಸೊ ಹಂಗಾಗಿ ಈ ರಾಜಧಾನಿಯ ಕಸಕ್ಕೂ ಕೂಡ ಇಲ್ಲಿ ಚಿನ್ನದ ಬೆಲೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಬೆಂಗಳೂರು ಅಭಿವೃದ್ಧಿನೇ ಬೇಕು, ಇಂಥ ಖಾತೆಗಳು ಬೇಕು ಅನ್ನೋದನ್ನ ಡಿಮ್ಯಾಂಡ್ ಯಾಕೆ ಅನ್ನೋದು. ಸೊ ಹಂಗಾಗಿ ರಾಜಕಾರಣದ ಈ ಹಳೆ ಹುಲಿಗಳ ಹೊಸ ಪಟ್ಟು ಇದೆಯಲ್ಲ, ನಿಜವಾಗ್ಲೂ ಕೂಡ ತಲೆನೋವು ಇದು. ಸೊ ಹಂಗಾಗಿ ಬೆಂಗಳೂರಿನವರೇ ಬೆಂಗಳೂರು ಮಂತ್ರಿ ಆಗಬೇಕಾ ಅನ್ನುವಂಥ ಪ್ರಶ್ನೆ, ಅದಾದ ನಂತರ ಕಾಡಿನಿಂದ ಬಂದವರೇ ಅರಣ್ಯ ಮಂತ್ರಿ ಆಗಬೇಕಾ ಅನ್ನೋದು, ಅವರು ಈ ರೀತಿಯ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಸಚಿವರುಗಳು. ಸೊ ಹಂಗಾಗಿ ಡಾಕ್ಟರ್ ಆದವರೇ ವೈದ್ಯಕೀಯ ಶಿಕ್ಷಣ ಸಚಿವರಾಗಬೇಕಾ ಅನ್ನೋದು, ಈ ರೀತಿಯ ರಾಜ್ಯ ಕೈ ಸರ್ಕಾರದಲ್ಲಿ ಮೂರೇ ದಿನಕ್ಕೆ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ. DK ಶಿವಕುಮಾರ್ಗೆ ಬಹುದೊಡ್ಡ ಚಾಲೆಂಜ್ ಅಂತೂ ಇದ್ದೇ ಇರುತ್ತೆ. ಅವ್ರನ್ನ ಒಲಿಸುವಂಥ ಪ್ರಯತ್ನ ಹೇಗಾಗತ್ತೆ ಅನ್ನೋದು. ರಾಮಲಿಂಗಾರೆಡ್ಡಿ ಅಂತ ಹೇಳಿದ್ರೆ DK ಶಿವಕುಮಾರ್ ಆಪ್ತರು, ಬಟ್ ಅವರ ಆಪ್ತರಲ್ಲೇ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ, ಮುನಿಸು ಇದೆ ಅಂತ ಹೇಳಿದ್ರೆ ಹೇಗೆ ಕಂಟ್ರೋಲ್ಗೆ ತರ್ತಾರೆ ಇದೆಲ್ಲವನ್ನ ಅಂತೇಳಿ DK ಶಿವಕುಮಾರ್ ಹೇಳ್ತಾ ಇರೋದು ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಇದ್ದಾರೆ DK ಶಿವಕುಮಾರ್. ಹಾಗಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ, ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಡ್ತಿದ್ದಾರೆ ಅಂತ DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇದು. ಜಲಸಂಪನ್ಮೂಲ ಖಾತೆ ನನಗೆ ಇಷ್ಟ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರೇ ಹೇಳ್ತಾ ಇರೋದು. ಹಿಂದೆ ಸಾರಿಗೆ ಸಚಿವರಾಗಿದ್ದರು, ಈಗ ಅದಲು ಬದಲು ಮಾಡಿದ್ದಾರೆ. ಸೊ ಹಂಗಾಗಿ ಆ ಖಾತೆ ನನಗೆ ಬೇಡ, ಜಲಸಂಪನ್ಮೂಲದಲ್ಲಿ ಏನಿದೆ ಅನ್ನುವಂಥ ಅವರ ಪ್ರಶ್ನೆ ಇದು. ಈಗ ಅವರ ಬೆಂಬಲಿಗರು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಹಿರಿಯರನ್ನು ತುಳಿತಿದ್ದಾರೆ. ಅವ್ರು ಏನು ಬೇಡಿಕೆ ಇದೆ ಆ ಬೇಡಿಕೆ ತಕ್ಕಂತೆ ಕೆಲಸ ಕಾರ್ಯಗಳು ಅಥವಾ ಖಾತೆಗಳನ್ನು ನೀಡಲಾಗ್ತಿಲ್ಲ ಅನ್ನೋದು. ಸಹಜವಾಗಿ ಇದೆಲ್ಲವೂ ಕೂಡ ಸಮಸ್ಯೆ ಗೊಂದಲಗಳು ಇದ್ದಾವೆ ಆರಂಭದಲ್ಲೇ. ಈ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿದೆ. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀನಿ, ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಪರ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನ, ಅನುಕೂಲ ಆಗುವಂಥದ್ದನ್ನ ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಗ ನಾನು ಅವರು ಮಾಡಿ ಅವರೇ ಕರೆದು ನನ್ನ ಮುಗಿಸ್ತು ಮಾಡಿದ್ರು. ಆಮೇಲೆ 20ನೇ ತಾರೀಕು ಬ್ರಹ್ಮರಚನೆ ಆಯಿತು. 23ನೇ ತಾರೀಕು ಸುರೇಶ್ ಮಂತ್ರಿಗಳಾಗಿದ್ದಾರೆ. ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬನ್ನಿ ಅಂತ ಕಲಿಗೆ ಅಂತವ್ರಿಗೆ ಬರುತ್ತೆ. ಅಲ್ಲಿ
ಬೇರೆ ಯಾವ ಇದ್ರು ಸೆಲ್ಲರ್ ಅವರೇ ಪಾರ್ಟಿಯಲ್ಲಿ ನಾನು ಸುರೇಶ್ ಮಾತಾಡ್ತೀವಿ ಏನು ಕರೆದಿದ್ದೆ ಸೀನಿಯರ್ ಲೀಡರ್. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡಕ್ ಆಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. He is a great friend. We are very closest friend among the cabinet. We will sort out. ಹೌದು, ಅದೇ ಅಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಪಕ್ಷ ಅಧ್ಯಕ್ಷರಿದ್ದಾರೆ, ಮೂಲಾಧ್ಯಕ್ಷ ಸೂಕ್ತವಾಗಿ ಕೊಡ್ತಾರೆ. ಈಗ ನಾನು ಸಚಿವನಾಗಿದ್ದೇನೆ, ಇನ್ನು ಹಿಂದಿನ ಕಥೆ ಎಲ್ಲ ನಮ್ಗೆ ಅಂತ ಈಗ ಮುಂದುವರಿಸ್ಕೊಂಡು ನಿಮ್ಮೇಲೆ ಸಲಹೆ ಸೂಚನೆ ಇದ್ರೆ ಕೊಡಿ, ಅದು ಮುಂದುವರಿಸ್ಕೊಂಡು ನಮ್ಗೇನು ಗೊತ್ತಿಲ್ಲ. ನೋಡಿ ಎಲ್ಲ ಕರೆಕ್ಟ್ ಆಗಿದೆ, ಏನು ಆಗಲಿಲ್ಲ. ಇದಕ್ಕೆಲ್ಲ ಕೂಡ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಅಧ್ಯಕ್ಷರು ನಾಯಕರು ಕೊಡ್ತಾರೆ. ಎಲ್ಲರೂ ಕೂಡ ವಿಶ್ವಾಸದಿಂದ ಇದ್ದಾರೆ, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದಾರೆ ಇದರಲ್ಲಿ. ಮತ್ತು ಈಗ ನಮ್ಮ ಕೆಲಸ ನಾವು ಮಾಡಿಕೊಂಡು ಉತ್ತಮ ಕೆಲಸ ಮಾಡಿ ಜನರಿಗೆ ಪ್ರಯೋಜನ ಆಗ್ಬೋದು ಯೋಜನೆ ಮಾಡೋದು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ. ಆ ಕೆಲಸ ನಾವು ಮಾಡ್ತೇವೆ. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀವಿ, ಅವ್ರ ಜೊತೆ ಮಾತಾಡಿ ಎರಡೇ ದಿನಕ್ಕೆ ಈ ತರ ಡಿಸಿಷನ್ ಅವ್ರು ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವ್ರ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಹೈಕಮಾಂಡ್ ನಾಯಕರು ಬರ್ತಾ ಇರೋ ಟೈಮಲ್ಲಿ ಒಂಥರ ಮುಜುಗರ ಅಲ್ವ? ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರು ಮಾತಾಡ್ತೀವಿ, ಅವ್ರು ಆ ಥರ ಏನು ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕೆಪಿಸಿಸಿ ಎಸ್ಸಿ ಘಟಕದ ಸಂಚಾಲಕರಾಗಿರುವಂಥ ರಾಮಕೃಷ್ಣ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಹೋರಾಟಗಾರರಾಗಿರುವಂಥ BK ಶಿವಪ್ಪ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ರಾಜಕೀಯ ಚಿಂತಕರಾಗಿರುವಂಥ ಅರವಿಂದ್ ಅವರು ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಭಾರತ ರತ್ನ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಸಂಜಯ್ ಅವರು ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಅರವಿಂದ್ ಸರ್, ನಾನು ನೋಡ್ತಾ ಇದ್ದೀನಿ 48 ಗಂಟೆಯ ಒಳಗಡೆ 1 ವಿಕೆಟ್ ಪತನ ಆಗಿದೆ. ಅಂದರೆ ಟ್ರಬಲ್ ಶೂಟರ್ಗೆ ಟ್ರಬಲ್ ಶುರುವಾಗಿದೆ ಈಗ. ಇಲ್ಲ, ಇದು ಎಕ್ಸ್ಪೆಕ್ಟೆಡ್ ಇತ್ತು. ಮತ್ತು ಇಷ್ಟು ಸೀನಿಯರ್ ಆಗಿ ಇವ್ರು ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬೇರೆಯವರ ಕಡೆಯಿಂದ ಇಂಥ ಒಂದಿಷ್ಟು ಆಗುವಂಥ ಸಾಧ್ಯತೆ ಇತ್ತು. ಬಟ್ ಒಳಗಿಂದೊಳಗೆ ಆಗುತ್ತೆ, ಬಹಿರಂಗವಾಗಿ ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ವಿ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ರಾಹುಲ್ ಗಾಂಧಿಯವರು ಇಲ್ಲೇ ಇದ್ದಾರೆ, ಬೆಂಗಳೂರಿಗೆ ಜಸ್ಟ್ ಲ್ಯಾಂಡ್ ಆಗಿದ್ದಾರೆ. ಅವರು ಅಲ್ಲಿ ಲ್ಯಾಂಡ್ ಆಗಿ ಒಂದು 2 ಅವರ್ ಆಗಿರ್ಬೋದು ಈಗ ಆಲ್ರೆಡಿ. ಅಲ್ಲಿ DK ಶಿವಕುಮಾರ್ ಅವರು ಮೋಸ್ಟ್ಲಿ ಹೋಗಿರ್ಲಿಕ್ಕಿಲ್ಲ. ಈಗ ಅವ್ರನ್ನ ಕರ್ಕೊಂಬರ್ಲಿಕ್ಕೂ ಅವನ ಫೋನಲ್ಲೇ ಮಾತಾಡ್ಬಿಟ್ಟು ಇಂಥದ್ದೆಲ್ಲ ಈ ವಿಚಾರಗಳನ್ನ ಇದು ಮಾಡಿ ಈಗ ಜಸ್ಟ್ DK ಶಿವಕುಮಾರ್ ಅವ್ರನ್ನೂ ನೋಡಿದೆ ನಾನು. ತಾಜ್ ವೆಸ್ಟ್ ಎಂಡಲ್ಲಿ ದಿ ಹಿಂದೂ ಹಾಡಲಲ್ಲಿ ಇದ್ದರು, ಚೆನ್ನಾಗಿ ಮಾತಾಡಿದ್ರು, ಭಾರಿ ಕಾನ್ಫಿಡೆಂಟಾಗೇ ಮಾತಾಡಿದ್ರು. ಈ ವಿಚಾರಗಳನ್ನ ಏನೂ ಎತ್ತಲಿಲ್ಲ. ಪ್ಲಸ್ ಮುಖದ ಮೇಲೆ ಆ ಒಂದು ರೀತಿಯಿಂದ ಯಾವುದೇ ರೀತಿಯ ಉತ್ಸಾಹ ಕಡಿಮೆ ಆಗಿರೋ ಇರಲಿಲ್ಲ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮಾತಾಡ್ತಾಯಿದ್ರು. ಬೇರೆಯವರು ಒಂದಿಷ್ಟು ಪ್ರಶ್ನೆ ಕೇಳೋಕ್ಕೆ ಪ್ರಯತ್ನ ಪಟ್ಟಾಗ ಅಂಥ ನೇರವಾಗಿ ಉತ್ತರ ಕೊಡಲಾರ್ದೆ ಬೇಗ ಹೊರಟರು, ಅರ್ಜೆಂಟಲ್ಲಿದ್ದರು ಅನಿಸುತ್ತೆ. ಆದರೆ ನಾನು ಹೇಳ್ತಾ ಇರೋದು, ಇದು ಬಹಿರಂಗವಾಗಿ ಬರುವಂಥದ್ದು ಏನು ಪರಿಸ್ಥಿತಿ ಬಂದಿದೆಯಲ್ವಾ, ಇದು ಎಲ್ಲೋ ಒಂದು ಕಡೆ 2 ಪವರ್ ಸೆಂಟ್ರ್ ಇರೋದು ಕಾರಣ ಅನ್ನುವಂಥ ಆಭಾಸನೂ ಕೊಡುತ್ತೆ. ಹಾಗೆ ಯಾಕಂದರೆ ಇವತ್ತಿಗೆ ರಾಹುಲ್ ಗಾಂಧಿಯವ್ರು ಬರ್ತಾ ಇದ್ದಾರೆ, ಖರ್ಗೆ ಅವ್ರದ್ದು ಇವತ್ತು ನಾಮಿನೇಷನ್ ಇದೆ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ಬಹಿರಂಗವಾಗಿ ರಾಜೀನಾಮೆಯನ್ನೇ ಕೊಡ್ತೀನಿ ಅಂತ ಹೇಳೋದು ಬೇರೆ ಇರುತ್ತೆ, ಅನೌನ್ಸ್ಮೆಂಟ್ ಮಾಡೋದು ಬೇರೆ ಇರುತ್ತೆ, ರಾಜೀನಾಮೆ ಕೊಡೋದು ಬೇರೆ ಇರುತ್ತೆ. ಸೊ ಆ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಅದು ರಾಮಲಿಂಗಾರೆಡ್ಡಿಯವ್ರಿಗೆ ಹೆಂಗಿದೆ ಅಂದರೆ, ಇನ್ನೂ ಅದಕ್ಕಿಂತ ಜಾಸ್ತಿ ಮುನಿಸ್ಕೊಂಡವ್ರು ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಅವರಿಗೆ ಯಾವ ರೀತಿಯಿಂದ ದಿಕ್ಸೂಚಿಯಾಗಿ ಪರಿಗಣಿಸುತ್ತೆ ಇದು, ಜನರು ಇದನ್ನು ಹೇಗೆ ತೊಗೊಳ್ತಾರೆ? ಇಂಥ ವಿಚಾರದಲ್ಲಿ ಈ ರೀತಿ ನಡೀತಾ ಇರುವಾಗ ಇನ್ನು ಅಡ್ಮಿನಿಸ್ಟ್ರೇಷನ್ನು ಸರ್ಕಾರ ಹೆಂಗೆ ನಡೆಸ್ತಾರೆ? ಯಾವ ನಿರ್ಧಾರಗಳನ್ನು ತೊಗೊಳಕ್ಕೆ ಸಾಧ್ಯ ಇದೆ? ಎಲ್ಲಿ ಕೆಲಸ ಆಗೋಕ್ಕೆ ಸಾಧ್ಯ ಇದೆ? ಸೊ ಜನರು ಇದನ್ನೆಲ್ಲ ಪರಿಗಣಿಸಬೇಕು, ಹೈಕಮಾಂಡು ಇದನ್ನು ತಿಳ್ಕೋಬೇಕು. ಇಷ್ಟೆಲ್ಲ 6 ತಿಂಗಳು 8 ತಿಂಗಳು 1 ವರ್ಷಗಟ್ಟಲೆ ಇದನ್ನು ಮುಂದಾಕೊಂಡು ಬಂದಿದ್ದು ಪ್ರಿಪ್ರೇಷನ್ ಇದೇನಾ? ಹೈಕಮಾಂಡ್ ಮೇಲೆ ಇರೋ ಮರ್ಯಾದೆ ಇಲ್ಲ, ಹೈಕಮಾಂಡ್ ಅವರು ಸುಮ್ಮನೆ ತುರ್ತಾಗಿ ಟೈಮ್ ವೇಸ್ಟ್ ಮಾಡಿದ್ರು, ಆದರೆ ಆ ಪ್ರಿಪ್ರೇಷನ್ನೇ ಮಾಡಿರಲಿಲ್ವೇನೋ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರು, ಆಮೇಲೆ ಒಂದು ಕಲ್ಲು ಹೋಗಿದ್ರು. ಈ ರೀತಿಯ ಆಭಾಸಗಳನ್ನು ಏನು ಕೊಡ್ತಾ ಇದ್ದಾರೆ ಇವರು, ಇದು ಸತ್ಯ ಅಂತ ಅನ್ನೋ ರೀತಿಯಿಂದ ಈಗ ಆಗ್ತಾಯಿದೆ. ಹಾಗಾಗಿ ಹೈಕಮಾಂಡ್ ವೀಕ್ ಇತ್ತು, ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಇದನ್ನೆಲ್ಲ ನಾವು ಕೇಳ್ತಾ ಬರುವಂಥ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿ ಯೋಚನೆ ಮಾಡುವಂಥ ಜನರಿಗೆ, ಈ ರೀತಿ ಮಾತಾಡುವಂಥ ಜನರಿಗೆ, ಮತ್ತು ನಿಜವಾದ ಸರ್ಕಾರದಿಂದ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡವರಿಗೆ ಒಂಥರ ತಣ್ಣೀರು ಎರಚಿದಂಗೆ ಆಗಿದೆ. ಇದು ಆಗಬಾರ್ದಿತ್ತು. ಎಸ್ ಶಿವಪ್ಪ ಸರ್, ಏನು ಹೇಳ್ತೀವಿ, ಈ ಖಾತೆಗಳಿಗಾಗಿ ಡಿಮ್ಯಾಂಡ್ ಇರೋದು ಯಾಕೆ? ಅಂಥ ಖಾತೆ ಕೊಟ್ಟಿಲ್ಲ ಅಂದರೆ ನೇರವಾಗಿ ರಾಜೀನಾಮೆ, ಎಷ್ಟು ಅವಶ್ಯಕತೆ ಇರುತ್ತೆ ಅಂತ ಈ ಖಾತೆಗಳು? ಈಗ ಮಂತ್ರಿಗಳಾಗಿರೋಂಥವ್ರಿಗೆ ಸೀನಿಯರಿಟಿ ಇರುತ್ತೆ. ಓಕೆ, ಒಬ್ಬೊಬ್ಬರು 5 ಸಾರಿ 6 ಸಾರಿ 7 ಬಾರಿ 8 ಬಾರಿ ಗೆದ್ದಿರೋಂಥವ್ರು ಇದ್ದಾರೆ.
ಈಗ ನಾನು ಕೆ ಎಚ್ ಮುನಿಯಪ್ಪ ಸಾಹೇಬ್ರ ಬಗ್ಗೆ ಮಾತಾಡಬೇಕು ಅಂದರೆ, ಕೋಲಾರ ಲೋಕಸಭಾ ಕ್ಷೇತ್ರದಿಂದ 7 ಬಾರಿ ಸತತವಾಗಿ ಗೆಲ್ಲೋದಂದರೆ ಅದರಿಂದ ತಮಾಷೆ ವಿಚಾರ ಅಲ್ಲ, ಅದೊಂದು ಇತಿಹಾಸ. 7 ಬಾರಿ ಲೋಕಸಭಾ ಸದಸ್ಯರಾಗಿ 10 ವರ್ಷಗಳ ಕಾಲ ಕೇಂದ್ರದಲ್ಲಿ ಸಚಿವರಾಗಿ ಈಗ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಕರ್ನಾಟಕ ಸರ್ಕಾರದಲ್ಲಿ ಇರುವಂಥವ್ರು. ಅವ್ರ ಪಕ್ಷ ನಿಷ್ಠೆ, ಅವರ ಮುತ್ಸದ್ದಿತನ, ರಾಜಕೀಯ ಹಿರಿತನ, ಅವರು ಹೈಕಮಾಂಡಲ್ಲಿ ಕೆಲಸ ಮಾಡಿರೋಂಥವ್ರು. ಇಂಥವ್ರಿಗೆ ರಾಜ್ಯ ರಾಜಕಾರಣದಲ್ಲಿ ಗುರುತಿಸೋದಂಥದ್ದಿದೆಯಲ್ಲ, ಅವ್ರು ಗೌರವಿಸೋದಿದೆಯಲ್ಲ, ಅದು ಒಂದು ಸಮಾಜವನ್ನು ಗೌರವಿಸೋ ರೀತಿ ಇರುತ್ತೆ. ಈಗ ಅವ್ರನ್ನ ನಂಬಿಕೊಂಡು ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ 101 ಜಾತಿ, ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಮಾದಿಗ ಸಮಾಜವನ್ನು ರೆಪ್ರೆಸೆಂಟ್ ಮಾಡುವಂಥ ಶಾಸಕರು. ಇವರಿಂದ ನಮಗೆ ಏನು ಅನುಕೂಲ ಆಗುತ್ತೆ, ಸಹಾಯ ಆಗುತ್ತೆ, ಸರ್ಕಾರದಲ್ಲಿ ಉನ್ನತ ಹುದ್ದೆ ಸಿಕ್ಕರೆ ನಮ್ಮ ಸಮಾಜಕ್ಕೆ ಏನಾದರೂ ಭಾಳಷ್ಟು ಶೋಷಿತರು ಏನಾದ್ರು ಅನುಕೂಲ ಆಗುತ್ತೆ ಅಂತೇಳಿ ಜಾತಕ ಪಕ್ಷಗಳಂತೆ ಕಾಯ್ತಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದಶಕಗಳಿಂದ ದಲಿತ ಸಮುದಾಯದ ಮುಖ್ಯಮಂತ್ರಿ ಕೂಗು ಬಂದಾಗೆಲ್ಲ ಕೂಡ ಕೆ ಎಚ್ ಮುನಿಯಪ್ಪರ ಹೆಸರು ಮುನ್ನೆಲೆ ಬರ್ತಿತ್ತು. ಈಗ ಹೈಕಮಾಂಡ್ ಕೆಲವು ನಿರ್ಧಾರಗಳು ತೊಗೊಂಡಿದ್ದಕ್ಕೆ ನಾವು ಅದಕ್ಕೆ ಒಪ್ಪಿ ಉಪಮುಖ್ಯಮಂತ್ರಿ ಆದರೂ ಕೊಡಿ ಅಂತ ಕೇಳ್ಕೊಂಡ್ವಿ. ಅದು ಕೂಡ ಕೊಟ್ಟಿಲ್ಲ. ಆಗಲಿ ಒಂದು ಉನ್ನತವಾದಂಥ ಖಾತೆ ಆದರೂ ಕೊಡಿ ಅಂತಂದರೆ ಅದನ್ನೂ ಕೊಡದೆ ಈ ರೀತಿ ಅವ್ರನ್ನ ಅವಮಾನ ಮಾಡೋದಿದೆಯಲ್ಲ, ಅದು ಇಡೀ ಸಮಾಜಕ್ಕೆ ಆಗುವಂಥ ಅವಮಾನ. ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಏನು ಅಂಥ ಮಹತ್ವದಂಥ ಕೆಲಸ ಏನಿಲ್ಲ, ಅಂಥ ದೊಡ್ಡ ಇಲಾಖೆನಲ್ಲ, ಸಮಾಜಕ್ಕೆ ಸಹಾಯ ಮಾಡಲ್ಲ. ಇನ್ನೊಂದು ಆರೋಪ ಏನೆಂದರೆ, ಶಾಸಕರಾಗಿನೇ ನೆಟ್ಟಗಾಗಿ ಕೆಲಸ ಮಾಡೋಕ್ಕಾಗಲ್ಲ, ಸಚಿವರಾಗಿ ಇವರು ಏನು ಕೆಲಸ ಮಾಡ್ತಾರೆ ಅನ್ನೋಂಥ ಆರೋಪ ಇದೆ. ಅವರು 18 ವರ್ಷದ ಚಿರ ಯುವಕನ ರೀತಿಯಲ್ಲಿ ನೀವು ಅವ್ರನ್ನ ಗಮನಿಸಬೇಕು. ಬೆಳಗ್ಗೆ 3:30 ಗಂಟೆ ರಾತ್ರಿ ಇದ್ದರೆ ಬೆಳಗ್ಗೆ ಎದ್ದರೆ ರಾತ್ರಿ ಮಲಗೋದು 12-1 ಗಂಟೆ ಆಗುತ್ತೆ. ಅಷ್ಟು ಸುತ್ತಾಡೋಂಥವ್ರು, ಅಷ್ಟು ಕೆಲಸ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇ ಸಣ್ಣ ಕಾರ್ಯಕ್ರಮ ಇದ್ದರು, ಅದು ಹುಟ್ಟು ಸಾವು ಅಭಿವೃದ್ಧಿ ಕೆಲಸಗಳು ಏನೇ ಇದ್ದರೂ ಕೂಡ ಇಷ್ಟು ಚುರುಕಾಗಿ ಕೆಲಸ ಮಾಡೋಂಥವ್ರು ನೀವು ಬೇರೆ ಯಾರನ್ನೂ ಗಮನಿಸೋಕ್ಕಿಲ್ಲ ಅಂತ ನಾನು ಹೇಳ್ತೀನಿ. ಅದು ಅವ್ರಿಗೆ ದೈವೀಕೃಪವಾಗಿ ಬಂದಿರುವಂಥ ಆರೋಗ್ಯ, ಭಾಳ ಆರೋಗ್ಯವಾಗಿದ್ದಾರೆ. ಅವ್ರಿಗೆ ನೀವು ಮುಖ್ಯಮಂತ್ರಿ ಸ್ಥಾನ ಕೊಟ್ಟರು ನಿಭಾಯಿಸುವಂಥ ಎಲ್ಲ ಅರ್ಹತೆ ಇದೆ. ಎಷ್ಟು ಜನರಿಗೆ ಉಪಮುಖ್ಯಮಂತ್ರಿ ಕೊಡಬೇಕಾಗಿತ್ತು ಅನ್ನೋದು. ಈಗ ಕಾಸ್ಟಿಸಮ್ಗೆ ಒಂದೊಂದು ಸಮುದಾಯಕ್ಕೆ ಒಂದೊಂದು ಮುಖ್ಯಮಂತ್ರಿ ಕೊಟ್ಬಿಟ್ರೆ ಹೆಂಗಿರುತ್ತದು? ಈಗ ಹೈಕಮಾಂಡ್ ನೀವು ಹೇಳಿದ್ರೆ ಆಗಲೇ ಇಂಥ ಸಮುದಾಯದ ಕಡೆಯಿಂದ ಅವರು ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತೇಳಿ. ಬಟ್ ಈ ಜಾತಿ ರಾಜಕಾರಣ ಆಗಬಾರ್ದು. ಇಲ್ಲಿ ಅಭಿವೃದ್ಧಿ ಮುಖಾಂತರ ಅವರು ಡೆವಲಪ್ ಆಗಬೇಕಾಗುತ್ತೆ. ಅಭಿವೃದ್ಧಿ ಮುಖಾಂತರ ನಾನು ಇಂಥ ಕೆಲಸ ಮಾಡಿದ್ದೀನಿ, ಇಷ್ಟು ಬಾರಿ ಶಾಸಕನಾಗಿದೆ, ಅಭಿವೃದ್ಧಿ ಆಗಿದೆ, ಅದರ ತಕ್ಕಂತೆ ಕೊಡಿ ಅನ್ನೋದು. ನಮ್ಮ ಸಮುದಾಯಕ್ಕೆ ಅವಮಾನ ಆಗುತ್ತೆ ಇಂಥ ಖಾತೆ ಕೊಡಲಿಲ್ಲ ಅಂತ ಹೇಳಿದ್ರೆ ಇದು ಹೇಗೆ ಇದು? ಅಲ್ಲ, ಈಗ ನಾನು ಹೇಳ್ತಿರೋದು ಅದೇ ವಿಚಾರಕ್ಕೆ. 8 ಬಾರಿ ಗೆಲ್ಲೋದು ಅಂದರೆ ತಮಾಷೆ ವಿಚಾರ ಅಲ್ಲ ಅಂತ. ಆ ಅರ್ಹತೆ ಇದೆ ಅವ್ರಿಗೆ, ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇದೆ. ಉಪಮುಖ್ಯಮಂತ್ರಿನೂ ಕೊಟ್ಟಿಲ್ಲ, ಮತ್ತು ಒಳ್ಳೆ ಖಾತೆನೂ ಕೊಟ್ಟಿಲ್ಲ ಅಂದಾಗ ಸಮಾಜ ಇವ್ರನ್ನ ನಂಬಿಕೊಂಡು ನೋಡ್ತಾ ಇರೋದು. ಈಗ ಇವ್ರು 2023 ಚುನಾವಣೆಗೆ ರಾಜ್ಯ ರಾಜಕಾರಣಕ್ಕೆ ಬಂದ ನಂತರ ಕೆಲವರೆಲ್ಲರೂ 500 ಓಟು, 1000 ಓಟು, 5000, 3000 ಈ ಓಟುಗಳಲ್ಲಿ ಸೋಲ್ತಿದ್ದಾರಲ್ಲ, ಇವ್ರ ಮೇಲೆ ನಂಬಿಕೆ ಇಟ್ಟು ಒಂದು ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಒಂದು ಬದಲಾವಣೆ ಆಗಲಿ ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಈಗ ಆ ಸಮುದಾಯಕ್ಕೆ ಏನಾದ್ರು ಒಂದು ನ್ಯಾಯ ಕೊಡಬೇಕಲ್ವ? ಅದಕ್ಕೆ ಒಳ್ಳೆ ಹುದ್ದೆ ಕೊಡಿ, ಒಳ್ಳೆ ಅವ್ರಿಗೆ ಅವರ ಹಿರಿತನ ಆಧಾರದ ಮೇಲೆ ನೀವು ಸಮಾಜ ಆಮೇಲೆ ನೋಡೋಣ. ತಾವು ಹೇಳಿದ ಕರೆಕ್ಟ್ ಇದೆ. ಅವ್ರ ಹಿರಿತನ ಆಧಾರದ ಮೇಲೆ ಅವ್ರಿಗೆ ಒಳ್ಳೆ ಹುದ್ದೆ ಕೊಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ರಾಮಕೃಷ್ಣ, ಏನು ಹೇಳ್ತೀರಿ ಈ ಬೆಳವಣಿಗೆ ನೋಡ್ತಾ ಇದ್ರೆ? 3 ದಿನಕ್ಕೆ ಈ ರೀತಿ ಸಮಸ್ಯೆಗಳು ಎದುರಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ. ಸರ್, ಈಗ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮವನ್ನು ತಾವೆಲ್ಲ ನೋಡಿರ್ತೀರಿ. ಆ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ವಿಧಿಯನ್ನು ಬೋಧಿಸ್ತಾರೆ. ಎರಡನೇದಾಗಿ ಉಪಮುಖ್ಯಮಂತ್ರಿಗಳಾಗಿ ನಮ್ಮ ಪರಮೇಶ್ವರ್ ಸಾಹೇಬರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ತದನಂತರ 14 ಜನಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ವೇದಿಕೆಗೆ ಬರೋದು ಕೆ ಎಚ್ ಮುನಿಯಪ್ಪನವರು. ಯಾಕೆ ಕೆ ಎಚ್ ಮುನಿಯಪ್ಪರು 14ನೇ ಸ್ಥಾನದಲ್ಲಿ ಅವ್ರನ್ನ ಕರಿಬಹುದಾಯ್ತಲ್ಲ, 14ನೇ ಸ್ಥಾನದಲ್ಲಿ ಅವ್ರನ್ನ ಪ್ರಮಾಣ ವಚನಕ್ಕೆ ಕರೆಸ್ಬೋದಾಯ್ತಲ್ಲ. ಅಲ್ಲಿ ಸೀನಿಯಾರಿಟಿ ಮೇಂಟೈನ್ ಮಾಡ್ತಾರೆ. ಅವರು ಹಿರಿಯರು, 7 ಬಾರಿ ಸಂಸದರಾಗಿದ್ದಂಥವ್ರು, ಮತ್ತು 10 ವರ್ಷಗಳ ಕಾಲ UPA 1 ಮತ್ತು UPA 2ನಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು, AICCಯಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದಂಥವ್ರು, ಮತ್ತು ಹಲವು ರಾಜ್ಯಗಳಲ್ಲಿ ಉಸ್ತುವಾರಿಗಳನ್ನು ವಹಿಸಿಕೊಂಡು ಬಹಳ ವ್ಯವಸ್ಥಿತವಾಗಿ ಯಶಸ್ವಿಯಾಗಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ನಿಷ್ಠಾವಂತರಾಗಿ ದುಡಿದಿದ್ದಂಥ ವ್ಯಕ್ತಿಗಳು. ಇವರ ಹಿರಿತನನ ಪರಿಗಣಿಸಿ ಆ 14 ಜನರಲ್ಲಿ ಮೊದಲನೇ ಸಚಿವರಾಗಿ ಅವರನ್ನು ಪ್ರಮಾಣ ವಚನ ಬೋಧಿಸೋಕ್ಕೆ ಕರೆದಾಗೆ ಅಂದ್ಕೊಂಡ್ವಿ. ಇವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮವಾದ ಸ್ಥಾನನ ಈ ಬಾರಿ 2ನೇ ಬಾರಿ ಸಿಗುತ್ತೆ ಅಂತ ನಾವು ಭಾಳ ಆಶಾಭಾವನೆಯಾಗಿದ್ವಿ. ಆ ಆಶಾಭಾವನೆ ನಮಗೆ ಮಂಜಿನ ಹನಿ ಹಾಗೆ ಕರಗೋಯಿತು. ಕಾರಣ, ಆಹಾರ ಖಾತೆಯಲ್ಲಿ ಈ ಹಿಂದೆ ಅವರು 3 ವರ್ಷಗಳ ಕಾಲ ಸಫಲರಾಗಿ ಕಾರ್ಯವನ್ನು ಮಾಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯದ ನಡುವೆ ಕೊಂಡಿಯಾಗಿ ಕೆಲಸವನ್ನು ಮಾಡಿ ಯಶಸ್ವಿಯಾಗಿ ಅವರು ಕಾರ್ಯವನ್ನು ನಿಭಾಯಿಸಿದ್ದಾರೆ, ರಾಜ್ಯದಲ್ಲಿ ಏನು ಕೊರತೆ ಆಗದಂಗೆ. ಇವರಿಗೆ ನಾವು ಕೇಳ್ತಿರುವಂಥದ್ದು
ಅವರ ವಯೋ ಒಂದು ಸೀನಿಯಾರಿಟಿ ಸಿನ್ಸಿಯಾರಿಟಿ ಮೇಲೆ ನಾವು ಕೇಳ್ತಿರೋಂಥದ್ದು. ಅವರಿಗೆ ಒಂದು ಕಂದಾಯ ಖಾತೆ ಅಥವಾ ಒಂದು PWD, ಒಂದು ಸೋಷಿಯಲ್ ವೆಲ್ಫೇರು ಅಥವಾ RDPR ಇಂತಹ ಖಾತೆಗಳನ್ನು ಕೊಟ್ಟರು ನಿಭಾಯಿಸೋ ಶಕ್ತಿ ಇದೆ ಅವರಿಗೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂತಹ ಶಕ್ತಿ ಇದೆ. ಅಂಥವರನ್ನು ಪರಿಗಣಿಸಿ, ಹಿರಿತನವನ್ನು ಪರಿಗಣಿಸಿ ನೀವು ಪ್ರಮಾಣ ವಚನಕ್ಕೆ ಮಾತ್ರ ಸೀಮಿತ. ಈ ಎಡಗೈ ಸಮುದಾಯ, ಮಾದಿಗ ಸಮಾಜದವರಿಗೆ ಕೇವಲ ಆಷಾಢ ಬುತ್ತಿತನ ಅಂತ ಹೇಳ್ತಾರಲ್ಲ, ಆ ರೀತಿ ಅಷ್ಟಕ್ಕೆ ಬೆಂಬಲ ಯಾರಿಗೆ? ಮುನಿಯಪ್ಪ ಅವರಿಗೆ, KH ಮುನಿಯಪ್ಪನವರಿಗೆ ನಮ್ಮ ಬೆಂಬಲವನ್ನು ಹೇಳ್ತಿದ್ದೀವಿ ಸರ್. ಈ ಸಮಾಜಕ್ಕೆ ಅವರು ಶೋಷಿತರ ಧ್ವನಿ. ಅವರು ಸರ್ವ ಧರ್ಮಗಳಲ್ಲಿ ಸರ್ವ ಜಾತಿಯವರನ್ನ ಮೈಗೂಡಿಸ್ಕೊಂಡು ಬರ್ತಿದ್ದಾರೆ. ಅವರು ಸುಲಭವಾಗಿ ಇವರು ಒಂದೇ ಪಕ್ಷೀಯ ಒಂದೇ ಜಾತಿಗೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು, ಸಿಗಬೇಕಾಗಿರುವಂಥ BPL ಕಾರ್ಡ್ ಇದುವರೆಗೂ ಸಿಕ್ಕಿಲ್ಲ. ಮೊನ್ನೆ ಇದ್ರು ಅರವಿಂದ್ ಸರ್ ಇದ್ರು ನಮ್ಮ ಜೊತೆಗೆ, ಪಬ್ಲಿಕ್ ಕಾಲಿತ್ತು. ಅಧಿಕಾರಕ್ಕೆ ಬಂದು 3 ವರ್ಷ ಆದರೂ ಕೂಡ BPL ಕಾರ್ಡ್ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಇದುವರೆಗೂ ಕೂಡ ಹಂಚಿಕೆ ಆಗಿಲ್ಲ. ಆದರೆ ಇರುವಂಥ BPL ಕಾರ್ಡನ್ನು ಪರಿಷ್ಕರಣೆ ಮಾಡಕ್ಕೆ ಹೋಗ್ತಾ ಇದ್ರಿ ಸರ್. ಸಿಕ್ಕಿರುವಂಥ ಒಂದು ಸ್ಥಾನವನ್ನು ಅದನ್ನು ಸರಿ ಮಾಡಬಹುದಾಗಿತ್ತಲ್ಲ, ತಗೋಬಹುದಿತ್ತಲ್ಲ ಅಲ್ಲಿ ಒಂದು ಚಾನ್ಸು ಮುನಿಯಪ್ಪ ಅವರು. ಸರ್, ಕೇಂದ್ರ ಸರ್ಕಾರದ ಅದು ನಿರ್ದಿಷ್ಟವಾದಂತಹ ಒಂದು ಆದೇಶ ಇದೆ ಸರ್. ಈ ಮಾನದಂಡಗಳನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಇಂಥ ವೆಹಿಕಲ್ ಇರುವಂಥವ್ರಿಗೆ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯರ್ಗಳಿಗೆ, ಅವರ ವರಮಾನ 1,20,000 ಮೇಲ್ಪಟ್ಟಿರುವಂಥವ್ರಿಗೆ, 4 ವೀಲರ್ ಇರುವಂಥವ್ರಿಗೆ, ಹೆಚ್ಚು 5 ಎಕರೆಗಿಂತ ಹೆಚ್ಚು ಜಮೀನು ಇರುವಂಥವ್ರಿಗೆ ನೀವು ಅಲ್ಲಿ ಅದನ್ನು ಕಟ್ ಮಾಡಬೇಕು, BPL ಕಾರ್ಡಿಂದ ಹೊರಗೆ ತೆಗಿಬೇಕು ಅಂತ ಹೇಳ್ತಾರೆ. ನಾವು 75-80% BPL ಕಾರ್ಡನ್ನು ಹೊಂದಿದ್ದೀವಿ ಸರ್. ನಾವು ಹೇಳೋದಂದರೆ ಬಡತನ ರೇಖೆಗಿಂತ ನಾವು ಉತ್ತಮವಾಗಿ GDP ಚೆನ್ನಾಗಿದೆ, ನಮ್ಮ ರಾಜ್ಯ ಉತ್ತಮವಾಗಿದೆ ಅಂತ ಎಲ್ಲ ಕಡೆ ಹೇಳ್ಕೊತೀವಿ. ಆದರೆ 80% BPL ಅಂತ ತೋರಿಸುತ್ತೆ. ಕೇಂದ್ರ ಸರ್ಕಾರದ ನಿರ್ದಿಷ್ಟವಾದ ಮಾನದಂಡ ಕೊಟ್ಟಿದ್ದಾರೆ, ನೀವು ಕಟ್ ಆಫ್ ಮಾಡಬೇಕು ಅಂತ. ಆಗೂ ಸಹ ಅದನ್ನು ಪರಿಷ್ಕರಣೆಗೆ ಒಳಪಡಿಸದೆ ಅದನ್ನು ಬ್ಯಾಲೆನ್ಸಿಂಗ್ ಮಾಡಿಕೊಂಡು ನಿಜವಾದ ಕಡು ಬಡವರಿಗೆ ತಲುಪುವಲ್ಲಿ ಅವರು ಯಶಸ್ವಿಯಾಗಿ ಕಾರ್ಯವನ್ನು ನಿಭಾಯಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸಂಜಯ್ ಸರ್, ಸರಿ ಸರ್, ಇದು ಹೇಗಾಗಿದೆ ಅಂತಂದರೆ DK ಶಿವಕುಮಾರ್ದು ಈ ಒಂದು CM ಪಟ್ಟ ಹೇಗಾಗಿದೆ ಅಂದರೆ 10 ಕರೆದು ಔತಣ ಕೂಟ ಮಾಡಿಸ್ಕೊಂಡಾಗ ಆಗಿದೆ. ಹೇಗಂದರೆ ಪವರ್ ಶೇರಿಂಗ್ 2.5 ವರ್ಷ ಅಂತ ಇತ್ತು. ಏನು ಈ ಸಿದ್ದರಾಮಯ್ಯನವರು 3 ವರ್ಷ ಇವಾಗ ಏನು ಆಡಳಿತ ನಡೆಸ್ಕೊಂಡ್ಬಂದರು, ನಡೆಸ್ಕೊಂಡಾದ್ಮೇಲೆ ಇವರು ಪಡೆದಿದ್ದಾರೆ DK ಶಿವಕುಮಾರು. ಪಡೆದುಬಿಟ್ಟಿದ್ದೇನೆ ಇವತ್ತಿನ ದಿವಸ ಏನು ಅನುಭವಿ ರಾಜಕಾರಣಿಗಳನ್ನ ಮೂಲೆ ಗುಮ್ ಮಾಡೋ ಅಂಥ ಒಂದು ಪ್ರಯತ್ನಗಳು ನಡೀತಾ ಇದೆ. ಅದೆಲ್ಲ ಒಂದು ಕಡೆ ಮುಂದೊಂದು ದಿವಸಕ್ಕೆ ಅದು ಉಲ್ಬಣ ಆಗುತ್ತೆ, ಸರ್ಕಾರಕ್ಕೆ ಮುಳುವಾಗೋಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದರೆ ಈಗ KH ಮುನಿಯಪ್ಪರ ಬಗ್ಗೆ ಹೇಳ್ತಾ ಇದ್ರು. KH ಮುನಿಯಪ್ಪನವರು ಹಿರಿಯ ಮುತ್ಸದ್ದಿ, ಸಜ್ಜನಿಕೆ ರಾಜಕಾರಣಿ, ಸರ್ವಧರ್ಮ ಸರ್ವ ಜನರನ್ನು ಪ್ರೀತಿಸತಕ್ಕಂಥವ್ರು, ಎಲ್ಲರಿಂದ ಗೌರವಿಸಲ್ಪಟ್ಟಂಥ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ ರಾಜ್ಯದಲ್ಲಿ ಯಾರಾದರೂ ಇದ್ದರೆ KH ಮುನಿಯಪ್ಪರಾಗ್ತಾರೆ. ಯಾಕಂತಂದರೆ ಅವ್ರು ಇದುವರೆಗೂ ಸಹ ಯಾವುದೇ ಒಂದು ಭ್ರಷ್ಟಾಚಾರ ಆಗಲಿ, ಯಾವುದೇ ಒಂದು ಹಗರಣ ಆಗಲಿ, ಯಾವ ಒಂದು ವಿಚಾರದಲ್ಲೂ ಅವರು ಸಹ ಸಿಕ್ಕಿರತಕ್ಕಂಥ ಉದಾಹರಣೆ ಇಲ್ಲ. ಬೇರೆ ರಾಜಕಾರಣಿಗಳಿಗೂ ಕಂಪೇರ್ ಮಾಡಿಕೊಂಡ್ರೆ KH ಮುನಿಯಪ್ಪರು ಅತ್ಯುತ್ತಮವಾದ ರಾಜಕೀಯ ಪಟು. ಆದರೆ ಅವ್ರಿಗೆ ಬೇಕಾಗಿರತಕ್ಕಂಥ ಸೌಲಭ್ಯಗಳನ್ನು ಮೇಜ್ ಕುಟ್ಟಿ ಪಡೆಯತಕ್ಕಂಥ ಒಂದು ಉಮೇದುಗಾರಿಕೆ ಮಾಡಿಲ್ಲ. KH ಮುನಿಯಪ್ಪ ಅವರಿಗೆ ಯಾವ ಖಾತೆ ನೀಡಬೇಕು ಸರ್? ಅವ್ರಿಗೆ ಏನು ಅವರು ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದಾರೆ. ಆ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಆಗಿರೋದ್ರಿಂದ ಅವ್ರು ಕೇಳ್ತಾ ಇರೋದ್ರಲ್ಲಿ ಧರ್ಮ ಇದೆ. 3 ವರ್ಷ ಸಮರ್ಥವಾಗಿ ಏನು ಈಗ ಆಹಾರ ಖಾತೆ ಕೊಟ್ಟಿದ್ದಾರೆ, ಅದನ್ನು ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಹಾಗೆ ಈಗ ನಮ್ಮ ರಾಮಲಿಂಗಾರೆಡ್ಡಿ ಬೆಂಗಳೂರು ನಗರನ ಸಂಪೂರ್ಣವಾಗಿ ಬಲ್ಲವರಾಗಿದ್ದಾರೆ. ಅವ್ರು ಬಲ್ಲವರಾಗಿರೋದ್ರಿಂದ ಅವರು ಬೆಂಗಳೂರು ಅಭಿವೃದ್ಧಿ ಕೇಳ್ತಾ ಇದ್ದಾರೆ, ಉಸ್ತುವಾರಿ ಕೇಳ್ತಾ ಇದ್ದಾರೆ. ತಪ್ಪೇನಿಲ್ಲ ಬೆಂಗಳೂರು ಉಸ್ತುವಾರಿ ಕೇಳೋದ್ರಲ್ಲಿ. ಹಾಗಾಗಿ ಅವ್ರಿಗೆ ಬೆಂಗಳೂರು ಉಸ್ತುವಾರಿ ಕೊಡ್ಬೋದು. ಅವರು ಸಹ ತುಂಬ ಅನುಭವಿ ವ್ಯಕ್ತಿ ಇದ್ದಾರೆ. ಅಂಥ ರಾಜಕಾರಣಿಗಳನ್ನೆಲ್ಲ ಮೂಲೆ ಗುಮ್ ಮಾಡಿಬಿಟ್ಟು ಅನಾನುಭವಿಗಳನ್ನೆಲ್ಲ ಕರ್ಕೊಂಬಂದು ಕುಂಡಿಸಿದ್ರೆ ಅಲ್ಲ, ಎಲ್ಲರೂ ಕೇಳಿದ್ರೆ ಸರ್ಕಾರನ ನಡೆಸೋದು ಹೇಗೆ ಸರ್? ಈಗ ಡಿಮ್ಯಾಂಡನ್ನು ಕೇಳಿದ್ರೆ ಸರ್ಕಾರ ನಡೆಸೋದು ಹೇಗೆ ಅಂತೇಳಿ ಸರ್, ರಾಜಕಾರಣಿಗಳು ಈಗ ಏನಾಗಿದೆ ಅಂತಂದರೆ ಸರ್ಕಾರ ನಡೆಸೋದಕ್ಕೆ ಅನುಭವ ಇಂಪಾರ್ಟೆಂಟು. ಅನುಭವನೇ ಇಲ್ಲದೆ ಸರ್ಕಾರ ಹೇಗೆ ನಡೆಸ್ತೀರಾ? ಅನುಭವ ಇರೋದಕ್ಕೆ ಅವ್ರಿಗೆ ಒಂದು ಖಾತೆ ಕೊಟ್ಟಿರೋದು. ಹೌದು ಸರ್, ಅವರು 136 ಜನರ ಪೈಕಿ 13 ಜನ ಆಯ್ಕೆ ಆಗಿದ್ದಾರೆ ಅಂದರೆ ಬೆಸ್ಟ್ ಲೀಡರ್ ಅಂತ. ಸರ್, ಎಲ್ಲ ಬೆಸ್ಟ್ ಲೀಡರ್. ಆದರೆ ಆ ಕ್ಷೇತ್ರವಾರು ಇವಾಗ ಅವ್ರು ಗೆದ್ದು ಬಂದ ಮೇಲೆ 136 ಜನ ಗೆದ್ದಿದ್ದಾರೆ. 136 ಜನಕ್ಕೆ ಮಾಡೋಕ್ಕಾಗೋದಿಲ್ಲ. ಅಸಮಾನ ಭೂಮಿಯಲ್ಲಿ ಹೇಳುತ್ತಲ್ಲ ಸರ್. ಈಗ ನಮ್ಮ ಶಿವಪ್ಪನವ್ರು ಹೇಳ್ತಾ ಇದ್ರು, ಈಗ 50 ಲಕ್ಷ 60 ಲಕ್ಷ ಜನ ಮಾದಕರಿದ್ದಾರೆ. ಅವ್ರಿಗೆ ಯಾರಿದ್ದಾರೆ ಅಂತಂದರೆ ಪ್ರತಿನಿಧಿ ಅವರೇನೆ KH ಮುನಿಯಪ್ಪನವರು ಆಗ್ತಾರೆ. ಈಗ ರೆಡ್ಡಿ ಬಳಗದಲ್ಲಿ ಬಂದರೆ ಪಾಪ ಇವಾಗ ನಮ್ಮ ರಾಮಲಿಂಗ ರೆಡ್ಡಿ ಇದ್ದಾರೆ, ಅವ್ರಿಗೆ ಹಿನ್ನೆಲೆ ಇದೆ. ಇವಾಗ ಇವ್ರಿಗೆ ಯಾವುದು ಸಪೋರ್ಟ್ ಇಲ್ಲ. ಹಾಗಾಗಿ ಇವಾಗ ಮೂಲೆ ಗುಮ್ ಮಾಡೋಕ್ಕಾಗೋದಿಲ್ವೇ? ಅವ್ರಿಗೂ ಒಂದು ಪ್ರಭಾವಿ ಸ್ಥಾನ ಕೊಡಬೇಕಾಗಿ ಬರುತ್ತಲ್ಲ ಸರ್. ಇವಾಗ ಇವ್ರು ಕೇಳೋದ್ರಲ್ಲೂ ತಪ್ಪಿಲ್ಲ, ಅವ್ರು ಕೇಳೋದ್ರಲ್ಲೂ ತಪ್ಪಿಲ್ಲ. ಈಗ ಸುಮ್ಮನೆ ಮೂಗು ತುಪ್ಪ ಸವರ್ಸ್ಬಿಟ್ಟಿದ್ದೇನೆ ಕುಂಡಿಸ್ಬಿಟ್ರೆ ಆಗುತ್ತಾ? ಎಸ್ ಅರವಿಂದ್ ಸರ್, ಈ ಖಾತೆ ಇಲ್ಲ ಅಂಥ ಖಾತೆಯಲ್ಲಿ ಏನಿದೆ ಅನ್ನೋಂಥ ಈಗ ಇವರಲ್ಲ ರಾಜಕಾರಣಿನೇ ಕೇಳ್ತಾ ಇರೋ ಜಲಸಂಪೂರ್ಣ ಅದರಲ್ಲಿ ಏನಿದೆ, ಈಗ ಆಹಾರ ಇಲಾಖೆ ಅದರಲ್ಲಿ ಏನಿದೆ, ಅಂದರೆ ಏನಿರಬೇಕು ಖಾತೆಯಲ್ಲಿ?
ನೋಡಿ, ಒಂದು ಗುರಿ ಇಟ್ಕೊಂಡು ಒಬ್ಬರು ಮಹತ್ವಾಕಾಂಕ್ಷೆಯಿಂದ ಕೇಳೋದು ತಪ್ಪು ಅಂತ ನಾನು ಹೇಳಲ್ಲ, ನಂದು ಸೀನಿಯಾರಿಟಿ ಅಂತಲೂ. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲನೂ ಇದೇ ರೀತಿ ಮಾಡ್ತಾ ಹೋದರೆ ಸರ್ಕಾರ ನಡೆಯೋದು ಹೇಗೆ? ನಮಗೆ ತುಪ್ಪ ಮೂಗಿಗೆ ಹಚ್ಚಿದರೆ ಬಾಯಿ ತುಂಬ ಒಬ್ಬರಿಗೆ ಕೊಟ್ಬಿಟ್ರೆ ಇನ್ನು ಬೇರೆಯವ್ರಿಗೆ ಏನು ತಿನ್ನೋದು? ತುಪ್ಪ ಅನ್ನೋ ವಿಚಾರ ಬಂದಾಗ ನಮ್ಗೆ ಭಾಳ ನಗು ಬರುತ್ತೆ. ಹೀಗಿರಬಾರ್ದು. ಯಾಕಂದರೆ ಇಷ್ಟು ದಿವಸ ಅವರು ಅನುಭವಿ ಇದ್ದಾರೆ, ಅದೇ ರೀತಿಯಿಂದ ಅಧಿಕಾರವನ್ನು ಅನುಭವಿಸಿದ್ದಾರೆ. ಕಾಂಗ್ರೆಸ್ಸಿಂದ ಅವ್ರಿಗೆ ಏನು ಬೇಕೋ ಅದು ಬೇಕಾದಷ್ಟು ಸಿಕ್ಕಿದೆ. ಈಗ ಹಿಂದೆ ಕೂತ್ಕೊಂಡು ಬೇರೆಯವರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಕೊಡ್ಬೋದಿತ್ತಲ್ಲ. ನೋಡಿ, ಇನ್ನೊಂದು ರೀತಿಯಿಂದ ಯೋಚನೆ ಮಾಡ್ಬೋದಲ್ಲ. ಇಷ್ಟು ದಿವಸ ಮುನಿಯಪ್ಪ ಅವರೇ ಹಿಂದೆ ಸರಿದ್ಬಿಟ್ಟು ಇನ್ನೊಬ್ಬರನ್ನ ಅವ್ರದೇ ಜಾತಿಯ ಇನ್ನೊಬ್ಬರಿಗೆ ಯಾರಿಗಾದ್ರು ಲೆಫ್ಟ್ ಕಮ್ಯುನಿಟಿಯಲ್ಲಿ ಯಾರು 5-6 ಜನ ಗೆದ್ದಿಲ್ಲ, 7-8 ಜನ ಶಾಸಕರೇನಿಲ್ಲ. 7-8 ಬಾರಿ ಇವ್ರು ಗೆದ್ದಿದ್ದಾರೆ ಸರ್. ಶಾಸಕರು ಯಾರಿದ್ದಾರೆ? RB ತಿಮ್ಮಾಪುರ ಇದ್ದಾರೆ, KH ಮುನಿಯಪ್ಪ ಇದ್ದಾರೆ, ಇನ್ನೊಂದು 3-4 ಜನ ಇದ್ದಾರೆ. ಅಂತನೆಲ್ಲಾನು ಬಿಟ್ಬಿಟ್ಟು ಪರಿಗಣನೆ ತಗೊಳ್ತೀರಾ? ಇನ್ಯಾರು ನೀವು ಪರಿಗಣನೆ ತಗೊಳ್ತೀರಾ? KH ಮುನಿಯಪ್ಪನ ಬಿಟ್ಟು ಬೇರೆ ಅಂತ ಯಾರು ತಗೊಳ್ತೀರಾ? ಲೆಫ್ಟ್ ಕಮ್ಯುನಿಟಿ ಬಂದಾಗ ಅಲ್ಲ, ನೀವು ಹೇಳ್ತಿರೋದ್ರಲ್ಲಿ ಒಂದು ರೀತಿಯಿಂದ ಅರ್ಥ ಇದೆ, ಅರ್ಥಪೂರ್ವಕವಾಗಿ ಮಾತಾಡಿದ್ದೀರಾ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ರೀತಿಯೂ ಯೋಚನೆ ಮಾಡ್ಬೋದು. ನೀವು ಸೆಂಟ್ರಲ್ಲಿಯೂ ಮಿನಿಸ್ಟರ್ ಆಗಿದ್ರಿ, ಸ್ಟೇಟಲ್ಲಿಯೂ ಮಿನಿಸ್ಟರ್ ಆಗಿದ್ದೀರಾ. ಇನ್ನು ಬೇರೆಯವ್ರನ್ನ ಯಂಗ್ಸ್ಟರ್ಸನ್ನ ನರ್ಚರ್ ಮಾಡುವ ಸಮಯ. ನೀವು ಆ ಒಂದು ಸಮುದಾಯಕ್ಕೆ ಸಪೋರ್ಟೇ ಮಾಡ್ತಿದ್ದೀರಾ ಅಂತಂದರೆ, ಇಲ್ಲ ಬರೇ ನೀವು ನಿಮ್ಮ ಸ್ವಹಿತಾಯನ್ನು ನೋಡ್ಕೊತಾ ಇದ್ದೀರಾ, ಇಲ್ಲ ಸಮುದಾಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀರಾ. ನಾನು ಹೇಳ್ತಾ ಇರೋದು, ಸಮುದಾಯದಲ್ಲಿ ಇನ್ನೊಬ್ಬರನ್ನ ಲೀಡರ್ಶಿಪ್ ಕೊಟ್ಟು ಅವನನ್ನು ಮುಂದೆ ಬೆಳೆಸಿ, ನಾನು ಹಿಂದೆ ನಿಂತ್ಕೊಳ್ತೀನಿ, ಅವನ ಹಿಂದೆ ನಾನೇ ಇದ್ದೀನಿ, ನನಗೆ ಕೊಡೋದನ್ನು ಅವನಿಗೆ ಕೊಡಿ ಅಂತ ಹೇಳ್ಬಿಟ್ಟು ಅವನನ್ನು ಬೆಳೆಸಿ ಒಬ್ಬ ಯಂಗ್ಸ್ಟರ್ಸನ್ನು ಬೆಳೆಸಿದ್ರೆ ನಾಳೆ ಅವನು ಚೀಫ್ ಮಿನಿಸ್ಟರ್ ಆಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಈಗ ವಯಸ್ಸಾದ ಅದು ನಮ್ಮ ವಿಚಾರನೇ. ಒಂದು ನಿಮಿಷ ಹೇಳ್ತೀನಿ. ಅವ್ರು ಹೇಳೋದಕ್ಕಂತ ವಿಚಾರ ಏನಾಗಿದೆ ಅಂದರೆ, ಒಬ್ಬ ಯಂಗ್ಸ್ಟರ್ನ ಬೆಳೆಸ್ಬೇಕಂದ್ರೆ, ಈಗ ಯಂಗ್ಸ್ಟರ್ ಶಾಸಕ ಇಲ್ವಲ್ಲ ಲೆಫ್ಟ್ ಕಮ್ಯುನಿಟಿಯಲ್ಲಿ. ಲೆಫ್ಟ್ ಕಮ್ಯುನಿಟಿಯಲ್ಲಿ ಒಬ್ಬ ಯಂಗ್ಸ್ಟರ್ ಶಾಸಕ ಇದ್ರೆ ಕೊಡ್ರಿ ಅಂತ ಹೇಳ್ಬೋದಲ್ಲ. ಯತೀಂದ್ರ ಶಾಸಕ MLC ಆಗಿದ್ದಾರೆ ಸರ್. MLC ಆಗಿ ಅವ್ರ ತಂದೆ ಪ್ರಭಾವ ಇದೆ, ಪ್ರಭಾವದಿಂದ ಅವ್ರನ್ನ ಈಗ ಶಾಸಕರ ಜನರಿಂದ ಆಯ್ಕೆ ಆಗಿದ್ದಾರೆ. ಜನರಿಂದ ಆಯ್ಕೆ ಆಗಿಲ್ಲ ಸರ್, MLC ಆಗಿದ್ದಾರೆ. MLC ಮಾಡ್ಬಿಟ್ಟಿದೆ, ತಂದೆ ಸಿದ್ದರಾಮಯ್ಯ ಇದ್ದಾರೆ. ನೀವು ಹೇಳಿರೋದು ಅರ್ಥ ಆಯ್ತು. ಈಗ ಒಬ್ಬರನ್ನ ಬೆಳೆಸಬೇಕು ಅಂತಂದ್ರೆ ಒಂದು ಪಕ್ಷ ಹೇಗಾದ್ರೂ ರಾಜ್ಯಸಭಾ ಒಂದು ಮಾತು ಮುಗಿಸ ಕೇಳಿ, ಆಮೇಲೆ ಹೇಳಿದ್ರಲ್ಲ ಸರ್, ಒಂದ್ ನಿಮಿಷ. ಯುವ ಶಾಸಕರನ್ನ ಬೆಳೆಸಬೇಕಾಗಿತ್ತು ಅಂದ್ರಲ್ಲ, ಲೆಫ್ಟ್ ಕಮ್ಯುನಿಟಿಯಲ್ಲಿ ಯುವ ಶಾಸಕರು ಯಾರಿದ್ದಾರೆ ಸರ್? ಅವ್ರನ್ನ ಈಗ ಮೇಲ್ಮನೆಗೆ ಯಾರಿಗಾದ್ರೂ ಅಪಾಯಿಂಟ್ ಮಾಡಕ್ಕಾಗಲ್ವಾ ಕಾಂಗ್ರೆಸ್ಗೆ? ಹೇಳ್ತಾರೆ, ಅರ್ಥ ಮಾಡ್ಕೊಳ್ರಿ. ಯಾರೋ ಯಂಗ್ಸ್ಟರ್ಸ್ಗೆ ಕೊಡಬೇಕು ಅಂತಂದ್ರೆ ಸರ್ ಕಮ್ಯುನಿಟಿ ವೈಸ್ ಆಯ್ತು, ಅರ್ಥ ಆಯ್ತು ಸರ್. ನೀವು ಹೇಳಿದ ರಿಪೀಟ್ ಮಾಡ್ತಾ ಇದ್ದೀರಾ ಸರ್ ಮತ್ತೆ ಅದನ್ನೇ. ನೀವು ಹೇಳಿದ ಅರ್ಥ ಆಗಿದೆ ನಮಗೆ, ನಮ್ಮ ಉತ್ತರ ಕೇಳಿ ಅರ್ಥ ಆಯ್ತಾ? ಈಗ ನಾನು ಹೇಳ್ತಿರೋದು, ನೀವು ಹೇಳಿರೋದ್ರಲ್ಲಿ ಎರಡನೇ ಮಾತಿಲ್ಲ. ನಾ ಅದ್ರ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಕಮ್ಯುನಿಟಿ ವೈಸ್ ಮಾತಾಡ್ತಾ ಇರುವಾಗ ಕಮ್ಯುನಿಟಿಯಿಂದ ಬೇರೆ ಯಂಗ್ಸ್ಟರ್ಸ್ ಅನ್ನು ಪ್ರಮೋಟ್ ಮಾಡಿ ಅವರನ್ನ ಬೇರೆ ಯಾವುದೇ ರೀತಿಯಿಂದ ನೀವು ಲೀಡರ್ಶಿಪ್ಗೆ ಕೊಡೋಕೆ ಹಠ ಮಾಡ್ಬೋದಿತ್ತಲ್ಲ. ಅಂದ್ರೆ ನಾನು ಹೇಳ್ತಿರೋದು, ಇಲ್ಲಿ ಸ್ವಹಿತ ಬಿಟ್ಟು ಇದಿಲ್ಲ, ಸ್ವಹಿತದ ಜೊತೆಗೆ ನೀವು ಹೇಳ್ತಾ ಇದ್ದೀರಾ. ಆದರೂ ಕೂಡ ಒಪ್ಕೊಳ್ಳೋಂಥ ಮಾತು, ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾವು ಅದನ್ನು ಬಿಟ್ಟು ಈಗ ಮಿನಿಸ್ಟರ್ ಆಗಿದ್ದೀರಾ, ಸೀನಿಯರ್ ಆಗಿದ್ದೀರಾ, ಮುಂದೆ ಒಬ್ಬ ರಾಜಕಾರಣಿಯ ಗುರಿ ಏನು? ಒಂದು ಸ್ಟೇಟ್ಸ್ ಪರ್ಸನ್ ತೋರಿಸ್ಕೋಬೇಕಾಗಿರೋದು. ಸ್ಟೇಟ್ಸ್ ಪರ್ಸನ್ ಆಗಬೇಕಾಗಿರೋದು ಹೇಗೆ? ನಾವು ಯಂಗ್ಸ್ಟರ್ಸನ್ನು ಬೆಳೆಸಿ ತೋರಿಸ್ಬೇಕ್ರಿ. ಇಲ್ಲ ಯಾವುದಾದ್ರೂ ಒಂದು ದೊಡ್ಡ ಪ್ರಾಜೆಕ್ಟನ್ನು ಇದೇ 3 ವರ್ಷದಲ್ಲಿ ಈ ಪ್ರಾಜೆಕ್ಟಿಗೆ ಮುನಿಯಪ್ಪ ಅವರು ರಾಜ್ಯಾದ್ಯಂತ ಸುತ್ತಾಡಿದ್ದಾರೆ, ಅದನ್ನು ಬೆಳೆಸಿದ್ದಾರೆ. ನಾವು ಬರೀ ಕಮ್ಯುನಿಟಿ ಬೇಸ್ಡ್ ಹಿಂಗೆ ಮಾಡ್ತಾ ಕೂತ್ಕೊಂಡ್ರೆ ಕಮ್ಯುನಿಟಿ ಬೇಸ್ಡ್ ಅವರು ಎಂಜಾಯ್ನೂ ಮಾಡಿದ್ದಾರೆ. ಅರ್ಥ ಆಯ್ತಲ್ವಾ? ಸೊ ಈವನ್ ವೆನ್ ಹಿ ವಾಸ್ ಯಂಗ್ಸ್ಟರ್, ಹಿ ಹ್ಯಾಸ್ ಗಾಟ್ ಇಟ್ ಇನ್ ದ ಸೆಂಟರ್, ಹಿ ಹ್ಯಾಸ್ ಎಂಜಾಯ್ಡ್ ಇಟ್. ಹಾಗಂತ ಹೇಳ್ಬಿಟ್ಟು ಮುನಿಯಪ್ಪ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಖಂಡಿತ ಇಲ್ಲ. ಭಾಳ ಯೋಗ್ಯವಾದ ವ್ಯಕ್ತಿ, ಎಲ್ಲರನ್ನೂ ಜೊತೆಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಬರೀ ಕಮ್ಯುನಿಟಿ ಅಂತ ತಕ್ಷಣ ಬರೀ ಅವ್ರ ಕಮ್ಯುನಿಟಿ ಅವ್ರಿಗೆ ಮಾತಾಡಿಸಿದವ್ರಲ್ಲ, ನಾನೇ ಕಣ್ಣಾರೆ ನೋಡಿದ್ದೀನಿ. ಬೇರೆ ಕಮ್ಯುನಿಟಿ ಅವ್ರಿಗೆ ಕರೆದು ಕೂಡ ಕೂಡಿಸಿ ಮಾತಾಡಿಸಿ ಹುಮ್ಮಸ್ಸು ತುಂಬಿಸಿರೋದನ್ನ ನಾನು ಪಕ್ಷಾತೀತವಾಗಿ ಮಾತಾಡಿರೋದು ನಾನು ನೋಡಿದ್ದೀನಿ. ಬರೀ ಕಾಂಗ್ರೆಸ್ ಅವ್ರಿಗಲ್ಲ, ಬೇರೆಯವರು ಕೂಡ ಚೆನ್ನಾಗಿ ಮಾತಾಡಿದ್ದಾರೆ. ಅದನ್ನೆಲ್ಲ ಒಪ್ತೀವಿ. ಆದರೆ ಅದು ಒಂದೇ ಬೇಸಿಸ್ ಆಗುತ್ತೆ. ಸರ್ಕಾರ ನಡೆಸುವಾಗ ನೀವು ಒಬ್ಬರು ಪರವಾಗಿ ಮಾತಾಡಕ್ಕೆ ಬಂದರೆ ಅದು ಹೆಂಗಾಗುತ್ತೆ? ಸರ್ಕಾರ ನಡೆಸ್ಕೊಂಡು ಹೋದ್ರೆ ಉಳಿದಿರ್ತಾನೆ ಅವರು ಉಳಿಯೋದು. ಮುಂದೆ ಬರಬೇಕು, ನೆಕ್ಸ್ಟ್ ಟೈಮ್ ಬರಬೇಕು ಅಂತಂದ್ರೆ ಇವತ್ತು ನೀವು ಸಹಯೋಗ ಕೊಡಬೇಕು. ಅದು ಅಲ್ಲದೆ ಯಂಗ್ಸ್ಟರ್ಸನ್ನ ಬೆಳೆಸಬೇಕು. ಮತ್ತು ಬರೀ ಕಮ್ಯುನಿಟಿ ವೈಸ್ ನಾವು ಹಿಂಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸರ್ಕಾರ ನಡೆಸೋದ್ರಲ್ಲಿ ಮತ್ತು ಸರ್ಕಾರದ ಧ್ಯೇಯ ಉದ್ದೇಶಗಳನ್ನು ರಾಜ್ಯಾದ್ಯಂತ ಮುಟ್ಟಿಸೋದ್ರಲ್ಲಿ ವಿಫಲರಾಗ್ತೀವಿ. ನಾವು ಪ್ರತಿ ಸತಿ ಅವ್ರನ್ನೇ ಕೊಡ್ತಾ ಹೋದರೆ ಹೆಂಗೆ? ಹಾಗಾಗಿ ಈಗ ರೆಡ್ಡಿ ಅವರ ವಿಚಾರ ಆಗ್ಬೋದು, ಇಲ್ಲ ಜಾರಕಿಹೊಳಿ ಅವರ ವಿಚಾರ ಆಗಿರ್ಬೋದು, ಇಲ್ಲದ್ರೆ ಮುನಿಯಪ್ಪ ಅವ್ರ ವಿಚಾರ ಆಗ್ಬೋದು, ಇವರೆಲ್ಲ ಹಿರಿಯರು ಗಣ್ಯಮಾನ್ಯ ವ್ಯಕ್ತಿಗಳು ಅದಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ. ಅವರಾಗೆ ಬಿಟ್ಕೊಡುವಂಥ ಒಬ್ಬರಾದ್ರೂ ನಿದರ್ಶನ ಮಾಡಬೇಕಿತ್ತು.
ಬಿಟ್ಕೊಟ್ಬಿಟ್ಟು ಮುಂದೆ ಅಂದ್ರೆ ವಿಧಾನಸಭೆಗೆ ಬಂದವರಲ್ಲ ಕೆ ಎಚ್ ಮುನಿಯಪ್ಪ ಸಾಹೇಬರು ಸತ್ಯ ಹೇಳಿಕೆಯಲ್ಲಿ ಬಂದವರಲ್ಲ. ಕೋಲಾರದಲ್ಲಿ ನಡೆದಂತಹ ಸ್ವಪಕ್ಷೀಯ ಒಂದು ಕುತಂತ್ರದಿಂದ ಅವರು ಸೋಲನ್ನು ಕಂಡಂತ ಸಂದರ್ಭದಲ್ಲಿ ಅವರು ತಟಸ್ಥವಿರೋ ಸಂದರ್ಭದಲ್ಲಿ ಮಾನ್ಯ AICCಯ ಜನರಲ್ ಸೆಕ್ರೆಟರಿಗಳು ನಮ್ಮ ವರಿಷ್ಠರಾದಂಥ ರಾಹುಲ್ ಗಾಂಧಿ ಸಾಹೇಬರು ಮತ್ತು ಪ್ರಿಯಾಂಕಾ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು ಎಲ್ಲರೂ ಕರೆದು ನೀವು ರಾಜ್ಯ ರಾಜಕಾರಣಕ್ಕೆ ಮರಳಿ ಈ ಬಾರಿ 2023ರಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರಬೇಕಾದ್ರೆ ನಿಮ್ಮ ಪ್ರಬಲ ಒಂದು ಹೋರಾಟ ಬೇಕಾಗುತ್ತೆ. ನಿಮ್ಮ ಪ್ರಭಾವದಿಂದ ಚಾಮರಾಜನಗರ, ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೂ ತಮ್ಮದೇ ಆದಂಥ ಜಾತಿ ನಿಮ್ಮನ್ನು ಕಾಯ್ತಾ ಇದೆ. ನೀವು ಹೋದಾಗ ಆ ಸುತ್ತಮುತ್ತಲು ಈ ರಾಜ್ಯದಲ್ಲಿ ಎಲ್ಲ ಲೆಫ್ಟ್ ಸಮುದಾಯದವರು ನಿಮ್ಮನ್ನು ಬೆಂಬಲಿಸಿ ಒಂದಷ್ಟು ಕ್ಷೇತ್ರಗಳು, ಅತಿ ಹೆಚ್ಚು ಕ್ಷೇತ್ರಗಳು ಈ ಬಾರಿ 2023ಕ್ಕೆ ಬರ್ತದೆ ಅಂತ ಹೇಳಿ ಅವರು ಕಳಿಸ್ಕೊಟ್ಟದ್ದು. ಅವರಾಗ ಅವರು ಸ್ವಇಚ್ಛೆಯಿಂದ ಅವರು MLA ಸ್ಥಾನಕ್ಕೆ ತುಪ್ಪದಲ್ಲಿ ಒಳ್ಳೆ ಭಾಗ ಕೊಟ್ರೆ ಮಾತ್ರ ನಾವು ಸಪೋರ್ಟ್ ಕೊಡ್ತೀವಿ, ಇಲ್ಲದಿದ್ರೆ ಇಲ್ಲ ಅನ್ನೋ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ ಅಂತ ಸರ್. ಒಂದೇ ನಿಮಿಷ, ಇಲ್ಲಿ ಮುನಿಯಪ್ಪನವ್ರ ಬಗ್ಗೆ ಯಾಕೆ ನಾವು ಮಾತಾಡ್ತಾ ಇದೀವಿ ಅಂದರೆ, ನಾವು ಸಮುದಾಯದ ಬರೀ ಕೋಟ ಕೇಳ್ತಿಲ್ಲ, ಹೊಸ ಶಾಸಕರು ಕೊಡಿ. ಒಂದು ನಿಮಿಷ. ಈಗ ನಮಗೆ ಸಮುದಾಯದಕ್ಕೆ ಭಾಳ ಹಿಂದುಳಿದಿದ್ದೀವಿ. ಇವ್ರ ವಾಯ್ಸ್ಗೆ ಒಂದು ಬೆಲೆ ಇರುತ್ತೆ, ಹೈಕಮಾಂಡಲ್ಲಾಗಲಿ, ಮುಖ್ಯಮಂತ್ರಿಗಳ ಹತ್ರ ಆಗಲಿ, ಅಥವಾ ಬೇರೆ ಇಲಾಖೆಗಳಲ್ಲಾಗಲಿ. ಸಮುದಾಯಕ್ಕೆ ಅನುಕೂಲ ಆಗಲಿ, ನಮ್ಮ ಸಮುದಾಯದಲ್ಲಿ ಭಾಳಷ್ಟು ಮಾಡೋಂಥ ಕೆಲಸಗಳು ತುಂಬ ಇದ್ದಾವೆ. ಈಗ ಕೋಟ ಅಂತ ಬಂದಾಗ, ಈಗ ನೋಡಿ, ಒಳ ಮೀಸಲಾತಿ ವಿಚಾರದಲ್ಲಿ ಹಾವನೂರು ವರದಿಯಿಂದ AJ ಸದಾಶಿವ, ನ್ಯಾಯಮೂರ್ತಿ AJ ಸದಾಶಿವ ಅವರ ವರದಿಯಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿವರೆಗೂ ಮಾದಿಗ ಸಮುದಾಯನೇ ಅತಿ ಹೆಚ್ಚು ಜನಸಂಖ್ಯೆ ಇದೆ, ಮತದಾರರು ಇದ್ದಾರೆ, ಜನಸಂಖ್ಯೆನೂ ಇದೆ. ಆದರೆ ಅವಕಾಶಗಳು, ಉದ್ಯೋಗ, ಶಿಕ್ಷಣ ನೀವೆಲ್ಲೂ ನೋಡಿದ್ರು 0.98% ನಮ್ಮದು ನಾವು ಪಡ್ಕೊಂಡಿರೋಂಥದ್ದು. 1% ಕೂಡ ನಮ್ಮ ಸಮುದಾಯಕ್ಕೆ ಏನು ಅನುಕೂಲ ಆಗಿಲ್ಲ. ಈಗ ಹೊಸಬರನ್ನ ತೊಗೊಂಬಂದು ನೀವು ಮಂತ್ರಿ ಮಾಡಿ ಅಲ್ಲಿ ಕುಂಡ್ರಿಸಿದ್ರೆ ಸಮುದಾಯಕ್ಕೆ ಏನು ಅವಕಾಶ ಸಿಗ್ತದೆ? ಹಿರಿತನ ಇರೋರು ಕೊಟ್ಟರೆ ಅವ್ರಿಗೆ ಅನುಭವ ಇರುತ್ತೆ, ಸಮುದಾಯಕ್ಕೆ ಏನಾದ್ರು ಸಹಾಯ ಮಾಡಬಹುದು ಅನ್ನೋಂಥ ಒಳ್ಳೆ ಖಾತೆ. ಅದು ಆ ಉದ್ದೇಶದಿಂದ ನಾವು ಕೇಳ್ತಿರೋವಂಥದ್ದು, ಬರೀ ಸ್ವಾರ್ಥಕ್ಕಲ್ಲ ಇದು. ಈಗ ಸ್ವಾರ್ಥಕ್ಕೆ ಕೇಳಿದ್ರೆ ಅದು ಬೇರೆ ಥರ ಇರ್ತದೆ. ಸಮುದಾಯದ ಅನುಕೂಲಕ್ಕೋಸ್ಕರ ನಾವು ರಾಜ್ಯದಲ್ಲಿ ರಾಜಕಾರಣಕ್ಕೆ ಬಂದಿರೋದು ಹಿರಿಯರು. ಈಗ ಅವ್ರಿಗೊಂದು ಒಳ್ಳೆ ಹುದ್ದೆ ಕೊಡಿ, 5 ವರ್ಷ ಅವಕಾಶ ಕೊಡಿ, ಸಮುದಾಯಕ್ಕೆ ಒಂದಷ್ಟು ಲಾಭ ಆಗುತ್ತೆ. ಮತ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಟರ್ನ್ ಆಗುತ್ತೆ. ಈಗ ನೋಡಿ, ನಮ್ಮ ಮತ ಬ್ಯಾಂಕ್ ಜಾಸ್ತಿ ಇದೆ ಅಂತೇಳಿ BJPಯಲ್ಲಿ ನೀವು ಭಾಳ ಎಷ್ಟು ಚಾಣಕ್ಯತನದಿಂದ ಅವ್ರು ಮಾಡ್ತಾರೆ ಅಂತಂದರೆ, ಗೋವಿಂದ ಕಾರಜೋಳ ಅವರು ಬೇರೆ ಪಕ್ಷದಲ್ಲಿ ಇದ್ದಿದ್ದು, BJPಗೆ ಬಂದ ನಂತರ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದವರೆಗೂ ತೊಗೊಂಡೋಗಿ ನಮ್ಮ ಸಮಾಜದ ಮತಗಳನ್ನು ಅವ್ರ ಕಡೆ ಪರಿವರ್ತನೆ ಮಾಡ್ಕೊಳಕ್ಕೆ ನೋಡ್ತಿದ್ದಾರೆ. ನೀವು ಬೇಕಾದ್ರೆ ಗಮನಿಸಿ. ಆದರೆ ನಮ್ಮ ಸಮಾಜದಲ್ಲಿ ಇವರು ಭಾರತ ದೇಶದಲ್ಲಿ ಉಪ ಪ್ರಧಾನಿ ಆಗ್ಬೋದಾಗಿತ್ತು. ಬಾಬು ಜಗಜೀವನ್ ರಾಮ್ ನಂತರ ನಮ್ಮ KH ಮುನಿಯಪ್ಪ ಸಾಹೇಬರು ಉಪ ಪ್ರಧಾನಿ ಆಗುವಂಥ ಹುದ್ದೆವರೆಗೂ ಹೋಗಿದ್ರು. ಆದರೆ ಅದು ಅಂಥ ಅವಕಾಶ ಸಿಕ್ಕಿಲ್ಲ. ರಾಜ್ಯದಲ್ಲಾದರೂ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡ್ರೆ ಇಡೀ ಸಮುದಾಯ ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತದೆ, ಸಮುದಾಯ ಮುಂದೆ ಬರ್ತದೆ, ವಿದ್ಯಾಭ್ಯಾಸ ಸಿಗ್ತದೆ, ಶಿಕ್ಷಣ ಸಿಗ್ತದೆ, ಹುಡುಗರಿಗೆ ಉದ್ಯೋಗ ಸಿಗ್ತದೆ. ಈಗ ನಮಗೆ 5 ಕಾಲು ಕೊಟ್ಟಿದ್ದಾರೆ ಒಳ ಮೀಸಲಾತಿಯಲ್ಲಿ. ನಮಗೆ ಈಗ ಸರ್ಕಾರದಲ್ಲಿ ಆಡಳಿತದಲ್ಲಿ ನೋಡಿ, ನೀವು ಈಗ ಕೇಂದ್ರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿದ್ದಾರೆ. ಈಗ ಇಲ್ಲಿ ಉಪಮುಖ್ಯಮಂತ್ರಿಯಾಗಿ ನಮ್ಮ ಪರಮೇಶ್ವರ್ ಸಾಹೇಬರಿದ್ದಾರೆ, ಮತ್ತು ಒಬ್ಬ ಮಂತ್ರಿಯಾಗಿ ನಮ್ಮ ಖರ್ಗೆ ಸಾಹೇಬರ ಮಗನೇ ಇದ್ದಾರೆ. ಈಗ 2 ಹುದ್ದೆ ಅವ್ರು ತೊಗೊಂಡಿದ್ದಾರೆ, 1 ಹುದ್ದೆ ಮಾದಿಗ ಸಮುದಾಯ ಕೊಡ್ತಿದ್ದಾರೆ. ಇದು ಸಾಮಾಜಿಕ ನ್ಯಾಯ ಹೆಂಗಾಗುತ್ತೆ? ನೀವು, ನಾನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹತ್ರ ಈ ಮೂಲಕ, ತಮ್ಮ ವಾಹಿನಿ ಮೂಲಕ ನಾನು ವಿನಂತಿ ಮಾಡ್ತಾಯಿದ್ದೀನಿ, ನೀವು ತಂದೆ ತಾಯಿ ಸ್ಥಾನದಲ್ಲಿ ಇದ್ದೀರಿ. 101 ಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿ ನಿಮ್ಮ ಮಕ್ಕಳೇನೆ. ಇನ್ನೇ ಸಾಮಾಜಿಕ ನ್ಯಾಯವನ್ನು ಕೊಡಿ. ಈಗ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಬೇಡ. ನೀವು ಎಡಗೈ ಸಮುದಾಯಕ್ಕೆ, ಮಾದಿಗ ಸಮುದಾಯಕ್ಕೆ 2 ಕೊಟ್ಟರೆ ವಲಯ ಸಮುದಾಯಕ್ಕೆ 2 ಕೊಡಿ, ಇಲ್ಲ ವಲಯ ಸಮುದಾಯಕ್ಕೆ 2 ಕೊಟ್ಟರೆ ಮಾದಿಗ ಸಮುದಾಯಕ್ಕೆ 2 ಕೊಡಿ. ಅವ್ರಿಗೇನು ಹುದ್ದೆಗಳು ಯಾವ ರೀತಿ ಕ್ಯಾಬಿನೆಟ್ ದರ್ಜೆ ಕೊಡ್ತಾರೋ, ಒಳ್ಳೆ ಹುದ್ದೆಗಳು, ಉನ್ನತ ಹುದ್ದೆಗಳು ಆ ರೀತಿ ನಮಗೂ ಕೊಡಿ. ಆದರೆ ಈಗ ಪ್ರಿಯಾಂಕಾ ಖರ್ಗೆ ಅವ್ರಿಗೆ 2-3 ಖಾತೆ, ಗೃಹ ಖಾತೆ, IT BT, ಕೌಶಲ್ಯಾಭಿವೃದ್ಧಿ, ಇಷ್ಟು ಖಾತೆಗಳು ಕೊಡ್ತೀರಿ. ಮತ್ತು ನಮ್ಮ ಹಿರಿಯರಿಗೆ ಆಹಾರ ಮತ್ತು ನಾಗರಿಕ ಇಲಾಖೆ ಖಾತೆ ಕೊಡ್ತಾರೆ. ಇದು ಸಾಮಾಜಿಕ ನ್ಯಾಯ ಅಥವಾ ಅವ್ರಿಗೆ ಹಿರಿಯರು ಕೂಡ ಗೌರವ ಅಂತ ನಾವು ಯಾವ ರೀತಿ ನಂಬೋದು, ಹೆಂಗೆ ಒಪ್ಕೊಂಡಿರೋದು ನಾವು ಯೋಚನೆ ಮಾಡಿ. ಇದು ನಮ್ಮ ಆತಂಕ. ನಮಗೆ ಏನು ಕೂಡ ಒಬ್ಬ ಕಡು ಬಡವರಿಗೆ, ಎಲ್ಲ ಧರ್ಮದವ್ರಿಗೆ, ಎಲ್ಲ ಸಮಾಜದವ್ರಿಗೆ, ಇವರು ಒಂದೇ ಜಾತಿಯನ್ನ ಪ್ರತಿನಿಧಿಸೋದಿಲ್ಲ. KH ಮುನಿಯಪ್ಪನವರು ಎಲ್ಲ ಜಾತಿಯವರನ್ನ, ಎಲ್ಲ ಧರ್ಮದವರನ್ನ ಜೊತೆಗಿಟ್ಕೊಳ್ಳೋದಕ್ಕೆ 7 ಬಾರಿಗೆ ಸಂಸದರಾಗಿ, ಈ ಬಾರಿ 8ನೇ ಬಾರಿ ಶಾಸಕರಾಗಿ ಸಚಿವರಾಗಿರೋದು. ಅವರು ಒಂದು ಆಹಾರ ಖಾತೆಯಿಂದ ಅವರ ದೇವರಹಳ್ಳಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಕೊಡೋಕ್ಕಾಗೋದಿಲ್ಲ. 10 ಲಕ್ಷ ರೂಪಾಯಿ ಅನುದಾನ, ಒಂದು ಚರಂಡಿ, ಮೂಲಭೂತ ಸೌಕರ್ಯ, ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳ ಕಾಮಗಾರಿಗಳಿಗೆ ಹಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಟೋಟಲ್ ಬಜೆಟ್ನ ಗಾತ್ರ ಅದರಲ್ಲಿ 10,000 ಕೋಟಿ ಆಹಾರ ಇಲಾಖೆಗೆ ಹೋಗುತ್ತೆ. ಅದರಲ್ಲಿ ನೀವು ಕೇವಲ ಒಂದು ಪೋಸ್ಟ್ ಮ್ಯಾನ್ ಥರ ಕೆಲಸ ಮಾಡೋಂಥ ಖಾತೆ ಇರಲಿ.
ಕೇಂದ್ರಕ್ಕೆ ಹೋಗಬೇಕು, ರಾಜ್ಯಕ್ಕೆ ಹೋಗಬೇಕು, ಎಲ್ಲ ಕೆಲಸ ಮಾಡ್ತಾರೆ ಅನುಭವಿಗಳು. ಓಕೆ, ಅದರಿಂದ ನೀವು ಪರಿಶಿಷ್ಟ ಜಾತಿಯಲ್ಲಿ ಇರುವಂಥವ್ರಿಗೆ, ಎಲ್ಲ ಜಾತಿಯವರಿಗೆ ಏನು ಸಣ್ಣ ಒಂದು ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಡಿಮ್ಯಾಂಡ್ ಇಷ್ಟೇ, ಆ ಆಹಾರ ಖಾತೆಯಲ್ಲಿ ಏನಿದೆ ಎತ್ತಿದೆ ಅಂತಲ್ಲ ಮುಖ್ಯ ಅಲ್ಲ. ಒಬ್ಬ ಸಣ್ಣ ಕಡು ಬಡವನಿಗೂ ಸಹ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸಲಿಕ್ಕೆ ಆಗಬೇಕಾದಂತಹ ಒಂದು ಕೆಲಸಗಳು ಸಿಗುವಂತಹ ಖಾತೆ ಕೊಡಬೇಕು ಅಂತ ಹೇಳ್ತಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಸಮಾಜ ಕಲ್ಯಾಣ ಖಾತೆ ಅನ್ನೋದು ಕೊಟ್ಟರೆ, ಇವಾಗ ನಾವು ಈಗ 13 ಜನಕ್ಕೆ ಖಾತೆ ಹಂಚಿಕೆ ಆಗಿದೆ ಸರ್, ಅದರಲ್ಲಿ ನಾವೇನು ಅದನ್ನು ತಕರಾರು ಏನು ತೆಗಿತಿಲ್ಲ. ಆದರೆ ಈಗ ಸಮಾಜ ಕಲ್ಯಾಣ ಖಾತೆ ಬಾಕಿ ಇದೆ. ಸಮಾಜ ಕಲ್ಯಾಣ ಖಾತೆ ಏನಾದ್ರೂ ಕೆ.ಎಚ್. ಮುನಿಯಪ್ಪ ಸಾಹೇಬ್ರಿಗೆ ಕೊಟ್ಟರೆ ಅದು ನಾವು ಕಡು ಬಡವರಿಗೆ, ಎಲ್ಲ ರಾಜ್ಯಾದ್ಯಂತ ಕಡು ಬಡವರಿಗೆ ಸೇವೆಯನ್ನು ಮಾಡಲಿಕ್ಕೆ, ಅವರ ಹಿರಿತನಕ್ಕೆ ಒಂದು ಕೊಟ್ಟಂತಹ ಗೌರವ ಆಗುತ್ತೆ ಅನ್ನೋದು. ಮಾತ್ರ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈಗ ರಾಮಲಿಂಗಾರೆಡ್ಡಿ ಅಷ್ಟೇ ಅಲ್ಲ, ಕೆ.ಎಚ್. ಮುನಿಯಪ್ಪ, ಸತೀಶ್ ಜಾರಕಿಹೊಳಿ ಅವರು ಕೂಡ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು. ಅಂದರೆ ಸತೀಶ್ ಜಾರಕಿಹೊಳಿ ಅವರ ಡಿಮ್ಯಾಂಡ್ 2 ಖಾತೆ ಇತ್ತು, ಒಂದು KPCC, ಇನ್ನೊಂದು ಸಚಿವರಾಗಲೇಬೇಕು ಅನ್ನೋದು. ಒಬ್ಬರಿಗೆ ಒಂದೇ ಹುದ್ದೆ ಇರೋದ್ರಿಂದಾಗಿ ಅಲ್ಲಿ ಅವರಿಗೆ KPCC ಸ್ಥಾನ ಕೈ ತಪ್ಪಿದೆ. ಸೊ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದೇ ಆದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ DK ಶಿವಕುಮಾರ್ಗೆ. ಅದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂಥ ಗೃಹ ಇಲಾಖೆ ಖಾತೆ ಇದೆಯಲ್ಲ, ಅದು ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸಂಜಯ್ ಅವರೇ, ಈಗ ಕೆ.ಎಚ್. ಮುನಿಯಪ್ಪ ಬಗ್ಗೆ ಹೇಳಿದ್ರಿ ಎಷ್ಟೋ ತನಕ, ಹಿರಿಯ ಸ್ಥಾನದಲ್ಲಿ ನೋಡಬೇಕು, ಗೌರವ ಕೊಡಬೇಕು ಅನ್ನೋದು. ರಾಮಲಿಂಗಾರೆಡ್ಡಿ ಅವರು ಕೂಡ ಮೊದಲು ಅವರೇ ಈಗ ರಾಜೀನಾಮೆ ಕೊಟ್ಟಿರುವಂಥದ್ದು. ಈಗ ಆದ ನಂತರ ಕೆ.ಎಚ್. ಮುನಿಯಪ್ಪ ಅವರು ಮುನ್ನೆಲೆಗೆ ಬಂದಿದ್ದಾರೆ. ಸೊ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಗೆ ಒಂದು ಕಾರಣಗಳು ಏನಿರಬಹುದು? ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು ಜಲಸಂಪನ್ಮೂಲ ಬೇಡ, ನಾನು ನಗರಾಭಿವೃದ್ಧಿ ಕೇಳಿದೆ, ಅದು ಕೊಡಲಿಲ್ಲ ಅನ್ನೋದು. ಅದೇ ಕಾರಣ ಅಥವಾ ಬೇರೆ ಏನಾದರೂ ಕಾರಣಗಳಿದಾವೆ? ಸರ್, ಇವರು ಬೆಂಗಳೂರಲ್ಲಿ ತುಂಬ ಅನುಭವಿ ರಾಜಕಾರಣಿ ಆಗಿರೋದ್ರಿಂದ, ಬೆಂಗಳೂರು ನಗರ ತುಂಬ ಚೆನ್ನಾಗಿ ತಿಳಿದಿರೋದ್ರಿಂದ ಇವ್ರದ್ದು ಏನಪ್ಪ ವಿಚಾರ ಅಂತಂದರೆ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ಬೋದು. ಹಾಗಾಗಿ ಬೆಂಗಳೂರು ಏನು ಒಂದು ಉಸ್ತುವಾರಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು. ಆ ಉಸ್ತುವಾರಿ ಕೇಳೋದ್ರಲ್ಲಿ ತಪ್ಪಿಲ್ಲ. ಈಗ ಅವರು ಬೇರೆ ಯಾವುದಾದ್ರೂ ಖಾತೆ ಕೇಳಿ, ಇವಾಗ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಸ್ಥಾನಕ್ಕೆ ಸಹ ಅವರು ಕಂಟೆಸ್ಟ್ ಮಾಡತಕ್ಕಂಥ ಕೇಪಬಲ್ ಇರತಕ್ಕಂಥ ಪರ್ಸನ್ ಇದ್ದಾರೆ. ಆದರೂ ಸಹ ಅವ್ರು ಕೇಳ್ತಾ ಇರತಕ್ಕಂಥ ಏನು ಕೇಳ್ತಾ ಇದ್ದಾರೆ, ಈಗ ಒಂದು ಸಣ್ಣ ಖಾತೆ ಕೇಳ್ತಾ ಇದ್ದಾರೆ ಅವರು, ಬೇರೆ ಯಾವುದು ಕೇಳ್ತಾ ಇಲ್ಲ. ಅವರು ನನ್ನನ್ನು ಉಪಮುಖ್ಯಮಂತ್ರಿ ಮಾಡು, ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಇಲ್ಲ. ಈಗ ಭಾಳಷ್ಟು ಜನ ನೋಡಿ ಬೆಂಗಳೂರು ನಗರಾಭಿವೃದ್ಧಿ ಸಣ್ಣ ಖಾತೆ ಅಲ್ಲ ಸರ್, ಈಗ ಸಣ್ಣ ಖಾತೆ ಅಂತಂದರೆ ಅವರು ಇರತಕ್ಕಂಥ ಲೆವೆಲ್ಗೆ ಕನಸು ಅದು ಬೆಂಗಳೂರು ಸರ್. CM ಆಗಬೇಕನ್ನೋ ಒಂದು ಕೇಪಬಲ್ ಇರತಕ್ಕಂಥ ವ್ಯಕ್ತಿ ಅವರು. ಯಾರೋ ನಮ್ಮ ರಾಮಲಿಂಗಾರೆಡ್ಡಿ ಅವರು. ಅವ್ರು CM ಪೋಸ್ಟ್ಗೆ ಸಹ ಅವರ ಅರ್ಹತೆ ಇರತಕ್ಕಂಥ ವ್ಯಕ್ತಿ. ಮತ್ತು 8 ಸಾರಿ ಅವರು ಗೆದ್ದು ಅವರು ಈ ಸಮಾಜದಲ್ಲಿ ಒಳ್ಳೆ ಉತ್ತಮ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಅನೇಕ ಖಾತೆಗಳನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಇವತ್ತು ಈ ಶಕ್ತಿ ಯೋಜನೆ ಇದೆಯಾ, ಶಕ್ತಿ ಯೋಜನೆ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಯಾರು ನಮ್ಮ ರಾಮಲಿಂಗಾರೆಡ್ಡಿ. ಇದನ್ನೆಲ್ಲ ಮಾಡಿರೋದ್ರಿಂದ ಅವರಿಗೆ ಕೊಡೋದ್ರಲ್ಲಿ, ಅವ್ರು ಕೇಳಿರತಕ್ಕಂಥ ಖಾತೆಯನ್ನು ಕೊಡೋದ್ರಲ್ಲಿ ತಪ್ಪೇನಿಲ್ಲ ಸರ್. ಯಾರಿಗೆ ಹೊಸದೇನು ಬಯಸಿದಾರಲ್ಲ, ಹೊಸದಲ್ಲಿ ಏನಾದರೂ ಕಂಡುಕೊಳ್ಬಹುದಲ್ಲ ಅಭಿವೃದ್ಧಿ. ಅದರಲ್ಲಿ ಈಗ ಜಲಸಂಪನ್ಮೂಲ ನಿಮ್ಮ ಪ್ರಕಾರ ಸರಿ ಇಲ್ಲ ಅಂತಾನೆ ಅನ್ಕೊಳ್ಳೋಣ. ಸರಿ ಇಲ್ಲದೆ ಇರೋದನ್ನ ಸರಿ ಮಾಡಬಹುದಲ್ವಾ ಸರ್? ಸರಿ ಮಾಡಬಹುದು, ಬಟ್ ಕೆಲವೊಬ್ಬರಿಗೆ ಕೆಲವೊಂದು ಆಂಬಿಷನ್ಸ್ ಇರುತ್ತಲ್ಲ ಸರ್. ನನಗೆ ಈ ಥರ ಖಾತೆ ಕೊಟ್ಟರೆ ನಾನು ಬದಲಾವಣೆ ಈ ಥರ ಮಾಡ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಈಗ ಹರ್ಟ್ ಆಗುತ್ತೆ ಅಂತ. ಈಗ ಹರ್ಟ್ ಆಗುತ್ತಲ್ಲ ಸರ್, ಒಂದು ಚೇಂಜ್ ಮಾಡ್ಬೋದಲ್ಲ ಸರ್, ಬದಲಾವಣೆ ಸಾಧ್ಯತೆ ಇರುತ್ತಲ್ಲ. ಎಸ್ ಅರವಿಂದ್ ಸರ್, ಇವತ್ತಿಗೆ ಸೇವೆ ಅಂತ ಹೇಳ್ಬಿಟ್ಟು ಇದು ತಗೊಳ್ತಾ ಇಲ್ಲ. ಇವತ್ತು ಇದು ಒಂಥರ ನನಗೆ ಅದು ಒಂಥರ ರಿವಾರ್ಡ್ ಅಂತ ತಗೊಳ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತಂದರೆ, ಇಲ್ಲಿ ಬೇಕಾದಷ್ಟು ಸರ್ಕಾರದಲ್ಲಿ ಕರಪ್ಷನ್ ಇದೆ, ಆ ಬೂಟಿಯಲ್ಲಿ ನನಗೊಂದು ಬಾಲ್ ಬೇಕು ಅಂತ. ಅಂದರೆ ಬರೀ ಪಾಪ ರಾಮಲಿಂಗಾರೆಡ್ಡಿ ಅವರ ಒಂದೇ ಸಂದರ್ಭಕ್ಕೆ ಹೇಳ್ತಾ ಇಲ್ಲ, ಮುನಿಯಪ್ಪ ಅವರ ಸಂದರ್ಭಕ್ಕೆ ಹೇಳ್ತಾ ಇಲ್ಲ, ಬಹುತೇಕವಾಗಿ ಇವತ್ತು ರಾಜಕಾರಣಿ, ಆಮೇಲೆ ಈ ಪಕ್ಷಾತೀತವಾಗೂ ಹೇಳ್ತಾ ಇದ್ದೀನಿ, ಬರೀ ಇದು ಕಾಂಗ್ರೆಸ್ ಅವ್ರಿಗೆ ಮಾತ್ರ ಅಂತ ಸೀಮಿತವಾಗಿ ಹೇಳ್ತಾ ಇಲ್ಲ. ಇವತ್ತಿಗೆ ಯಾರೇ ಆಗಲಿ ನನಗೆ ಎಕ್ನಾಲೇಜ್ ಮಾಡ್ತಾ ಇದ್ದಾರೆ ಅಂದರೆ ನಂಗೆ ಮಿನಿಸ್ಟ್ರಿಶಿಪ್ ಕೊಡಬೇಕು ಅಂತ. ಆ ಹುದ್ದೆಯಲ್ಲಿ ಈಗ ನಜೀರ್ ಸಾಬ್ ಅವ್ರು ಈ ಖಾತೆ ತೊಗೊಂಡ್ಬಿಟ್ಟೆ ತಾನೇ ತುಂಬ ಫೇಮಸ್ ಆಗಿರೋದು. ಇವತ್ತು ಯಾವ ಚೀಫ್ ಮಿನಿಸ್ಟರ್ ನೆನ್ಪಿಡಲ್ಲ, ಇವತ್ತು ನಮ್ಮ ನಜೀರ್ ಸಾಬ್ ಅಂತ ನೆನ್ಪಿಡ್ತಾರೆ, ಹೌದಲ್ವಾ? ಆ ರೀತಿಯಿಂದ ಮಹತ್ವಾಕಾಂಕ್ಷೆಯಿಂದ ತೊಗೊಂಡು ನಾನು ಶ್ರಮಿಸ್ತೇನೆ, ಅದರಲ್ಲೇ ನಾನು ಮುಂದೆ ಬರ್ತೇನೆ, ಅದರ ರಾಜ್ಯಾದ್ಯಂತ ಸುತ್ತುತ್ತೇನೆ, ರಾಜ್ಯಾದ್ಯಂತ ಒಂದು ಕಾರ್ಯಕ್ರಮಗಳನ್ನು ಹಂಚ್ಕೋತೇನೆ, ಪಕ್ಷಾತೀತವಾಗಿ ಎಲ್ಲರೂ ಮನಸ್ಸು ಗೆಲ್ತೇನೆ ಅನ್ನುವಂಥ ಒಂದು ಆಂಬಿಷಿಯಸ್ ಆಗಿ ಇವತ್ತು ಯಾರೂ ಕಾಣ್ತಾ ಇಲ್ಲ. ಇದು ಒಂದು. ಇನ್ನೊಂದು ನೆಲೆಯಲ್ಲಿ ನಾವು ನೋಡ್ಬೇಕಂದ್ರೆ ಇವರೆಲ್ಲ ಹತಾಶೆ ಆಗಿರೋದು ನೋಡಿದ್ರೆ, ಮುಂದೆ ಎಷ್ಟಿದ್ರು ಕಾಂಗ್ರೆಸ್ ಬರಲ್ಲ, ಇವತ್ತೇ ನಾನು ಎಷ್ಟೇ ಇದ್ರೂ ಲೂಟಿ ಮಾಡಿಬಿಡ್ಬೇಕು, ಕೇಕಲ್ಲಿ ಎಷ್ಟು ಭಾಗ ನನಗೆ ಸಿಗುತ್ತೋ ಹೊಡೆದಾಡ್ಬಿಡೋಣ ಅಂತ. ಅಂದರೆ ಇವತ್ತು ಇವತ್ತಿನ ಬೇರೆಯವರ ಭಾವನೆಗಳು ಯಾವ ರೀತಿಯಿಂದ ಇಟ್ಕೊಂಡು ಈಗ ಮುಂದೆನೂ ಬರುತ್ತೆ ಅನ್ನೋಂಗಿದ್ರೆ ಆಶಾಭಾವನೆಯಿಂದ ಇರ್ಬೋದಿತ್ತಲ್ಲ. ಆದರೆ ಅದನ್ನು ಬಿಟ್ಬಿಟ್ಟು ಇವತ್ತಿಗೆ ಅವ್ರು ಮಾಡ್ತಿರೋದು ಹೆಂಗಂದ್ರೆ, ಮುಂದೆ ಸಿಗತ್ತೋ ಬಿಡತ್ತೋ, ಇವತ್ತೇ ನಾವೇ ಸೀನಿಯರ್ಸು, ನಾವು 13 ಜನ ಸೀನಿಯರ್ಸ್ ನಾವೇ ಇರಬೇಕು, ಯಾರು ಒಂದು 5 ಜನ ಬಿಟ್ಬಿಟ್ಟು 5 ಜನರ ಯಂಗ್ಸ್ಟರ್ಸ್ನ ನೀವು ಬೇರೆ ಎಲ್ಲ ಕಡೆ ನೋಡ್ವಿ, ಬೇರೆ ಎಲ್ಲ ರಾಜ್ಯದಲ್ಲಿ ನೋಡಿ. ಬೇರೆ 28ಕ್ಕೆ ಕಾಂಗ್ರೆಸ್ ಸರ್ಕಾರವನ್ನ ತರಬೇಕು ಅನ್ನೋದು ಅದು ಓಕೆ. ಬಟ್ ಈಗ 13 ಜನರು ಅನುಭವ ಮಾಡಿರೋದು ನೋಡಿ. 13 ಜನರು ಇವತ್ತು ಯಾರು ಅಪಾಯಿಂಟ್ ಆಗಿದ್ದಾರೆ, ಅಷ್ಟರು ಮೊದಲು ಮಿನಿಸ್ಟ್ರಿ ಇದ್ದವ್ರೆ, ಹೌದು, ಅವರು ಎಂಜಾಯ್ ಮಾಡಿದ್ದಾರೆ. ಇವತ್ತಿಗೆ ಯಂಗ್ಸ್ಟರ್ಸಿಗೆ ಕೊಡಬೇಕು ಅನ್ನೋಂಥ ಭಾವನೆ ಬೇಡವಾ ಅವರಿಗೆ?
ನಾನು ಹೇಳ್ತಿರೋದು ಇವತ್ತಿಗೆ ಒಬ್ಬರಾದರೂ ಹೌದು ನಾನು ಇದನ್ನು ಬಿಟ್ಬಿಟ್ಟು ಹಿಂದೆ ಮುಂದಿನವ್ರಿಗೆ ಕೊಡ್ತೀನಿ, ಇಂಥ ಒಂದು ಯೋಜನೆ ಇದೆ ನನಗೆ ಕೊಡಲೇಬೇಕು. ಇವತ್ತಿಗೆ ಇವ್ರದ್ದು ಮಿನಿಸ್ಟ್ರು ಯಾರು ಇವಾಗ ಮೊದಲು ರೆವಿನ್ಯೂ ಮಿನಿಸ್ಟರ್ ಆದವರು ಅಂತ ಕೃಷ್ಣ ಬೈರೇಗೌಡ ಅವರು ನನಗೆ ಇದು ಖಾತೆ ಬೇಕು ಯಾಕಂದರೆ ನನಗೆ ಈ ಯೋಜನೆ ಇದೆ ಅಂತ ಹೇಳಿದ್ರು. ಅದಕ್ಕೆ ಅರ್ಥಪೂರ್ವಕವಾಗಿ ಮಾತಾಡಿದ್ರು, ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಹಾಗೆ ನನ್ನ ಮನಸ್ಸಲ್ಲಿ ಈ ಪ್ರಾಜೆಕ್ಟ್ ಇದೆ, ಇದನ್ನು ಇಂಪ್ಲಿಮೆಂಟ್ ಮಾಡ್ಬೇಕಂತಿದ್ದೀನಿ, ಎಲ್ಲಿಯೂ ಮಾತಿಲ್ಲ. ಅಂದರೆ ಇವತ್ತು ಹೇಳ್ತಿರೋದು ಬರೀ ಕಮ್ಯುನಿಟಿ ಇಲ್ಲ, ನನಗೆ ಇದರಲ್ಲಿ ಜಾಸ್ತಿ ಹಿರಿತನ ಅನಿಸುತ್ತೆ, ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ಪ್ಲಮ್ ಪೋಸ್ಟ್, ಅಂದರೆ ಜಾಸ್ತಿ ದುಡ್ಡು ಹರಿಯುವಂಥದ್ದು, ತುಂಬ ಜಾಸ್ತಿ ಬಜೆಟ್ ಇರುವಂಥದ್ದು, ಜಾಸ್ತಿ ಜನರಿಗೆ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು, ಬರೀ ಇಂಥದ್ದಿದೆ. ಅಂದರೆ ಈ ಆಧಾರದ ಮೇಲೆ ನಾವು ಸರ್ಕಾರ ನಡೆಸಿದರೆ, ಈ ಆಧಾರದ ಮೇಲೆ ಪಾಲಿಟಿಕ್ಸ್ ನಡೆಸಿದರೆ ಅಧೋಗತಿಗೆ ಹೋಗುತ್ತೆ ಈ ಸಮಾಜ. ಇವತ್ತು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಕಾಂಗ್ರೆಸ್ 2 ಅಲ್ಲಿ ಇಂತಲ್ಲಿ ಬರ್ತಾ ಗುದ್ದಾಟದಲ್ಲಿ ಎಲ್ಲಾ ಸನ್ನಿವೇಶ ಇವರ ಕಿತ್ತಾಟ ಗುದ್ದಾಟದಲ್ಲಿ ಅಪೋಸಿಷನ್ ಬೇಡ, ಇವರೇ ಹೇಳ್ಕೊಂಡ್ಬಿಡ್ತಾರೆ ತಮ್ಮ ಕಾಲು. ಅದೇ 2 ವರ್ಷ ಹೋಗ್ಬಿಡುತ್ತೆ. ಅಲ್ಲ ಸರ್, 2 ವರ್ಷ ಅಲ್ಲ, ಕಾಂಗ್ರೆಸ್ ಮುಂದಿನ ಏನು ಒಂದು ಫ್ಯೂಚರ್ ಇದೆ ಅದಕ್ಕೆ ಅವ್ರು ಕಲ್ಲು ಹಾಕೋತಾ ಇದ್ದಾರಲ್ಲ ಅಂತ ನನಗೆ ಭಯ. ನಾನು ಇನ್ನೂ ಗಟ್ಟಿಪಡಿಸ್ಕೊಳ್ಳಿ, ಚೆನ್ನಾಗಿ ಮಾಡಿ. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀರಾ, ಒಳ್ಳೆ ಹೆಸರು ತಗೊಂಡಿದ್ದೀರಾ, ರಾಜ್ಯಾದ್ಯಂತ ನಿಮ್ಮ ಹೆಸರಿದೆ, ಮುಂದೆ ಬನ್ನಿ ಅಂದ್ರೆ ಅಪೋಸಿಷನ್ ಬೇಕಾಗೇ ಇಲ್ಲ. ಈಗ ಇವರೇ ಕೈಕಾಲು ಹೊಡ್ಕೊಂಡು ಸಾಯ್ತಾರೆ. ತಪ್ಪಿದೆ. ಏನು ಹಳೆ ಬೇರು ಇದ್ದು ಹೊಸ ಚಿಗುರು ಇದ್ರೆ ಮರ ನೋಡಕ್ಕೆ ಸೊಗಸು ಅಂತ ಹೇಳ್ತಾರೆ ಸರ್. ಅದಕ್ಕೆ ಸುಮಾರು ಒಂದು 20 ಜನ ಯುವಕರನ್ನ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಯುವಕರಿಗೆ ಒಂದು ಮಾನ್ಯತೆ ಕೊಟ್ಟು, ಒಂದು 10 ರಿಂದ 13 ಜನ ಹಿರಿಯರಿಗೆ, ಇನ್ನೊಂದು 20 ಜನ ಯುವಕರಿಗೆ ಅವರು ಮಾನ್ಯತೆಯನ್ನು ಇಟ್ಕೊಂಡು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕನಸಿದೆ, ಯುವ ಪಡೆಯನ್ನ ಕಟ್ಟಬೇಕು, ಜೊತೆಗೆ ಹಿರಿಯರನ್ನ ಅಸಹಯೋಗ ಆಂದೋಲನ ಹೊಡಿಸ್ತಾ ಇದ್ದೀರಾ ಚೀಫ್ ಮಿನಿಸ್ಟರ್ ಎದುರುಗಡೆ. ಸುಮ್ಮನೆ ಮಾನ್ಯ ಡಿ ಕೆ ಶಿವಕುಮಾರ್ ಮಾನ್ಯ ಡಿ ಕೆ ಶಿ ಅಂತೀರಾ. ಆದ್ರೆ ನೀವು ಮಾಡ್ತಿರೋ ಅಸಹಯೋಗ ಒಂದು ಚಳುವಳಿ ಏನಿದೆ, ಸರ್ಕಾರದಲ್ಲಿ ಇದ್ದುಬಿಟ್ಟೆ ಅಸಹಯೋಗ ನಡೆಸ್ತಾ ಇದ್ದೀರಾ. ಪಾಪ ಬಿಜೆಪಿ ಅವರು ಸುಮ್ಮನೆ ಮಲ್ಕೊಂಡಿದ್ದಾರೆ. ಅವ್ರ ಅಪೋಸಿಷನ್ ಕೆಲಸ ನೀವೇ ಮಾಡ್ತಿದ್ದೀರಾ ಅನಿಸ್ತಾ ಇದೆ ನನಗೆ. ಅಲ್ಲಲ್ಲ, ಅವ್ರು ಮಾಡ್ತಿರೋ ಕೆಲಸ ನೀವೇ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ನಾನು. ಬಹಿರಂಗವಾಗಿ ಮತ್ತೆ ಬಂದು ಹಿಂಗೆ ಮಾತಾಡ್ತಿರೋದು ಏನು? ಬದಲಾವಣೆಗಳ ಮನವಿ ಮಾಡ್ತಿದ್ವಿ ನಾವು ಮಾಧ್ಯಮ ಮುಖಾಂತರ. ಹೈಕಮಾಂಡ್ ಅಲ್ಲಿ ಮನೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಆಗ್ಬೋದು, ಬಿ ಕೆ ಹರಿಪ್ರಸಾದ್ ಸಾಹೇಬರು ಕೆಪಿಸಿಸಿ ಅಧ್ಯಕ್ಷರಲ್ಲಿ ನಾವು ಮನವಿಯನ್ನ ಇಡ್ತಾ ಇದ್ದೀವಿ, ನಾವು ಕೇಳ್ತಾ ಇದ್ದೀವಿ ಅಷ್ಟೇ, ನಾವು ಹಕ್ಕೊತ್ತಾಯ ಮಾಡ್ತಿದ್ದೀವಿ. ಹೈಕಮಾಂಡ್ ನಿರ್ಧಾರಕ್ಕೆ ಕಾಂಗ್ರೆಸ್ ಅವರು ಗೌರವಿಸ್ತೀವಿ. ಶಿವಪ್ಪ ಸರ್, ಈಗ 136 ಶಾಸಕರ ಪೈಕಿ 13 ಜನರಿಗೆ ಮಾತ್ರ ಅವಕಾಶ ಇದೆ ಅಂದಾಗ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು, ಅದನ್ನ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸೋದು ಪ್ರತಿಯೊಬ್ಬ ಪ್ರತಿನಿಧಿಯ ಜವಾಬ್ದಾರಿ, ನಾಯಕನ ಜವಾಬ್ದಾರಿ ಆಗಿರುತ್ತೆ. ಆ ಕೆಲಸವನ್ನು ಬಿಟ್ಟು ಅಂಥದ್ದೇ ಬೇಕು ಅನ್ನೋ ಡಿಮ್ಯಾಂಡ್ ಮಾಡೋದು ಎಷ್ಟು ಮಟ್ಟಿಗೆ ಸರ್ ನಿಮ್ಗೆ ಇದು ಸೂಕ್ತ ಅನ್ಸುತ್ತೆ? ಆಯಿತು, ಸರಿ ಇಲ್ಲ ಅಂತಾನೆ ಅನ್ಕೊಳ್ಳೋಣ. ನನ್ನ ಪ್ರಕಾರ ಯಾವುದೇ ಖಾತೆ ಸರಿ ಇಲ್ಲ ಅಂತ, ಎಲ್ಲವೂ ಖಾತೆ ಸರಿ ಇದೆ. ನೀವು ಹೇಗೆ ಆಡಳಿತ ಕೊಡ್ತೀರಿ ಅದರ ಮೇಲೆ ಖಾತೆ ಅದು ಚೆನ್ನಾಗಿ ಕಾಣುತ್ತೆ. ಎಲ್ಲ ಖಾತೆ ಸರಿ ಇದೆ, ತಾರತಮ್ಯ ಆಗಬಾರ್ದು ಅನ್ನೋಂಥದ್ದು ನಮ್ಮ ವಾದ. ಈಗ ಕಣ್ಮುಂದೆ ಕಾಣಿಸ್ತಾ ಇದೆ. ನಿಮ್ಮ ಪ್ರಕಾರ ಯಾರಿಗೆ ಅದಲು ಬದಲು ಆಗಬೇಕು? ಈಗ ನೋಡಿ, ಗೃಹ ಮಂತ್ರಿ ಈಗ ಆಲ್ರೆಡಿ ಹಿಂದೆ ಪರಮೇಶ್ವರ್ ಸಾಹೇಬರು ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ರು, ಈಗ ಮತ್ತೆ ಉಪಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ಇನ್ನೂ ಮುಂದೆ ಭಾಳ ಒಳ್ಳೆ ಭವಿಷ್ಯ ಇದೆ, ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶಗಳು ಸಿಗೋಂಥದ್ದಿದೆ. 3 ಖಾತೆ ತೊಗೊಂಡಿದ್ದಾರೆ. ಗೃಹ ಖಾತೆ ಅಂತ ಭಾಳ ದೊಡ್ಡ ಖಾತೆಯನ್ನು ಪ್ರಿಯಾಂಕಾ ಖರ್ಗೆ ಅವರು ಕೊಟ್ಟಿದ್ದಾರೆ. ಈಗ ಇನ್ನೂ ಹೊಸದಾಗಿ ನಿಮಗೆ ಅಸಮಾಧಾನ ಇದೆ ಅಂದರೆ ಎಲ್ಲರನ್ನು ಒಂದೇ ಸ್ಕೇಲಲ್ಲಿ, ಅಂದರೆ ಅವರ ಅರ್ಹತೆ ಮೇಲೆ, ಅವರ ಹಿರಿತನದ ಮೇಲೆ, ಅವರ ರಾಜಕೀಯ ಮುತ್ಸದಿತನದ ಮೇಲೆ ತಾವು ಯೋಚನೆ ಮಾಡಿ. ಈಗ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದೇ ತರ್ತೀನಿ ಅಂತೇಳಿ ಮನೆ ಡಿ ಕೆ ಶಿವಕುಮಾರ್ ಸಾಹೇಬರು ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೀಗ ಡಿ ಕೆ ಶಿವಕುಮಾರ್ ಅವರು, ಬಿ ಕೆ ಹರಿಪ್ರಸಾದ್ ಅವರು, ಇವೆರಡೂ ಕಾಂಬಿನೇಷನಲ್ಲಿ 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ರಾಜ್ಯದಲ್ಲಿ ಎಲ್ರಿಗೂ ಮೊನ್ನೆ ತನಕ ಸ್ವಲ್ಪ ಮಟ್ಟಿಗೆಲ್ಲೋ ಒಂಚೂರು ಇತ್ತು. ಈಗ ಡಿ ಕೆ ಶಿವಕುಮಾರ್ ಆಗ್ತಾರಂಥ ಯೋಜನೆಗಳು, ಅವ್ರು ಕೊಡ್ತಾ ಇರೋಂಥ ಒಂದೊಂದು, ಈಗ 6 ಯೋಜನೆಗಳು ಮೊನ್ನೆ ಅನೌನ್ಸ್ಮೆಂಟ್ ಏನು ಮಾಡಿದ್ರು ಕ್ಯಾಬಿನೆಟಲ್ಲಿ, ಅವೆಲ್ಲರೂ ಒಪ್ಪುವಂಥ ಯೋಜನೆಗಳಾಗಿದ್ದಾವೆ. ಅವರು ಬಹಳಷ್ಟು ದೀರ್ಘಾವಧಿಯ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. ಈಗ ಯುವಕರನ್ನು ಗ್ರಾಮ ಮಟ್ಟದಲ್ಲಿ ಕಟ್ಟಬೇಕು ಅನ್ನೋಂಥದ್ದು, ಯುವ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ಕನಸು, ಮುಂದಿನ ಭವಿಷ್ಯ, ಭಾರತದ ಭವಿಷ್ಯ, ಕರ್ನಾಟಕದ ಭವಿಷ್ಯ ಹೆಂಗಿರಬೇಕು ಅಂತ ರಾಜಕಾರಣಿಗಳನ್ನ ಯಾವ ರೀತಿ ತಯಾರು ಮಾಡಬೇಕು ಅಂತೇಳಿ ಒಳ್ಳೆ ಉತ್ತಮವಾದಂಥ ಸಂಘಟಕ ಡಿ ಕೆ ಶಿವಕುಮಾರ್ ಅವರು. ಹಂಗಾಗಿ ಅವ್ರ ಕೈಲಿ ಅಧಿಕಾರ ಇರೋದ್ರಿಂದ ಬಿ ಕೆ ಹರಿಪ್ರಸಾದ್ ಬಗ್ಗೆ ನಾವೇನು ಮಾತಾಡೋಂಗೇ ಇಲ್ಲ. ಅವರು ಕಟ್ಟ ಭಾರತೀಯ ಒಂದು ನೆಲೆಯಲ್ಲಿ ವಿಚಾರವಾದಿಗಳು, ಯಾವ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ, ಯಾವ ರೀತಿ ಇರಬೇಕು ನಾವು ಅಂತೇಳಿ ಒಂದು ಪಕ್ಷವನ್ನು ಸದೃಢ ಕಟ್ಟುವಂಥವ್ರು, ಇನ್ಚಾರ್ಜ್ ಇದ್ದಂಥವ್ರು. ಇವರಿಬ್ಬರ ಕಾಂಬಿನೇಷನಲ್ಲಿ 2028ಕ್ಕೆ 100ಕ್ಕೆ 100 ಭಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋಂಥದ್ದು ಈಗ ಎಲ್ಲರೂ ಮಾತಾಡ್ತಾ ಇರೋಂಥ ಮಾತುಗಳು, ನಾನು ಹೇಳ್ತಾರೋ ಮಾತಲ್ಲ. ಅದು ಸರಿಯಾಗಿ ಆಗಬೇಕು ಅಂದಾಗ ಎಲ್ಲ ಸಚಿವರುಗಳು ಕೆಲಸ ಮಾಡಬೇಕಾಗ್ತದೆ. ಇಂಬ್ಯಾಲೆನ್ಸ್ ಆಗಬಾರ್ದು, ತಾರತಮ್ಯ ಆಗಬಾರ್ದು. ತಾರತಮ್ಯ ಆದಾಗ
ಇದು ನಾವೇನು ಬಹಿರಂಗವಾಗಿ ಹೇಳ್ಬಿಡ್ತೀನಿ ನಾನು. ಈಗ ದೇಶದಲ್ಲಿ ರಾಜ್ಯದಲ್ಲಿ ಅಧಿಕಾರ ನಡ್ತಿರೋದೇ ಜಾತಿ ಮೇಲೆ. ನಾನೇನು ಅದನ್ನು ಮುಚ್ಚುಮರೆ ಇಲ್ಲ. ಈಗ ಜಾತಿಗಳನ್ನು ಓಲೈಕೆ ಮಾಡ್ಕೊಳ್ಳದೆ ಹೋದರೆ, ಸಮುದಾಯಗಳನ್ನು ಪಕ್ಷದ ಕಡೆ ಸೆಳೆದೇ ಹೋದರೆ ರಾಜಕೀಯ ಅಸ್ತಿತ್ವ ಸರ್ಕಾರಗಳ ಅಧಿಕಾರಕ್ಕೆ ಬರೋದಕ್ಕೆ ಕಷ್ಟ ಆಗ್ತದೆ. ಈಗ BJP ಏನು ಮಾಡ್ತಾಯಿದೆ ಎಲ್ಲರಿಗೂ ಗೊತ್ತಿದೆ. ಹಂಗಾಗಿ ಇವತ್ತು ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ಪಕ್ಷದ ಬಗ್ಗೆ ಗೌರವ ಇಟ್ಕೊಂಡು ಕೆಲಸ ಮಾಡಿದ್ರೆ 2028ಕ್ಕೆ ಬರ್ತದೆ. ಅದಕ್ಕೆ ಈ ತಾರತಮ್ಯಗಳು ಬೇಡ. ಅವ್ರಿಗೆ ಹಿರಿಯರಿಗೆ ಅವಮಾನ ಮಾಡೋದು ಬೇಡ, ಸಮುದಾಯಕ್ಕೆ ಅವಮಾನ ಆಗೋದು ಬೇಡ. ಒಳ್ಳೆ ಉತ್ತಮವಾದಂಥ ಸ್ಥಾನ ಕೊಡಿ, ಈ ತಾರತಮ್ಯನ ತೆಗೀರಿ ಅನ್ನೋದು ನಮ್ಮ ಒತ್ತಾಯ. ಎಸ್ ಸಂಜಯ್ ಸರ್, ಈಗ ಒಂದು ವೇಳೆ ಅನ್ಕೊಂಡಂಗೆ ಎಲ್ಲರೂ ರಾಜೀನಾಮೆ ಕೊಟ್ಟಿದೆ ಆದಲ್ಲಿ ಮುಂದೆ ಏನೆಲ್ಲ ಚಾಲೆಂಜ್ ಇರುತ್ತೆ DK ಶಿವಕುಮಾರ್ ಅವರಿಗೆ? ಈಗ ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಹೋಗ್ತೀಯಾ ಹೋಗು ಅನ್ನೋ ರೀತಿಯಲ್ಲೇ ಇರೋದು DK ಶಿವಕುಮಾರ್. ಚಾಲೆಂಜ್ ಇದೆಯಾ ಅಥವಾ ಹೋಗೋರಿಗೆ ಹೋಗಂತ? ಚಾಲೆಂಜ್ ಇದೆ. ಯಾಕಂತಂದ್ರೆ ಈ ಹಳೆ ಯಾರು ಶಾಸಕರಿದ್ದಾರೆ, ಇವಾಗ ಮುಖ್ಯಮಂತ್ರಿಗಳಾಗಿ ಇವತ್ತೆಲ್ಲ ಸೇವೆ ಮಾಡಿದ್ದಾರೆ ರಾಜ್ಯದಲ್ಲಿ, ಒಳ್ಳೆ ಹೆಸರು ಗಳಿಸಿ ಅವ್ರ ಬ್ಯಾಕ್ ಸಪೋರ್ಟ್ ಎಲ್ಲ ಏನಿದೆ, ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಏನಿದೆ ಅದನ್ನೆಲ್ಲ ಅವರು ಪರಿಗಣನೆ ತೊಗೊಳ್ಳಿಲ್ಲ ಅಂದರೆ ಮುಂದೊಂದು ದಿವಸಕ್ಕೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಇವಾಗ BK ಶಿವಪ್ಪ ಸರ್ ಹೇಳ್ದಂಗೆ 50-60 ಲಕ್ಷ ಜನ ಅವರಿದ್ದಾರೆ ಅಂತಾರೆ. ಇವಾಗ ಬೇರೆ ಇವಾಗ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಈಗ ಮುಖ್ಯಮಂತ್ರಿ ಆಯ್ಕೆಗೆ ಅವರು ಪಾಪ ತುಂಬ ಶ್ರಮ ಪಟ್ಟಿದ್ದಾರೆ, ಕಷ್ಟಪಟ್ಟಿದ್ದಾರೆ. KPCC ಅಧ್ಯಕ್ಷರಾಗಬೇಕಂತ ಹೋರಾಟ ಮಾಡಿದ್ದಾರೆ ಅವರು ಸಹ. ಯಾಕಂದರೆ ಐಯಿಂದ ವರ್ಗದಿಂದ ಅವರು ಸಹ ಈಗ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಂಡು ಅವರು ಸಹ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಹಾಗಾಗಿ ಈಗ ಏನಪ್ಪ ಆಗ್ತಾಯಿದೆ ಅಂತಂದರೆ, ತಾವು ಏನು ಕೊಟ್ಟಿದ್ದೀರ DK ವಿಕೆಟ್ ಅಂತ, ಅದು ತಾನಾಗಿ ಆಗೋ ಸಾಧ್ಯತೆ ಇದೆ. ರಾತ್ರಿ ಕಣ್ಣು ಬಾವಿಗೆ ಹಗಲು ಬೀಳಂಗಾಗುತ್ತೆ. ಯಾಕಂತಂದರೆ ಇವಾಗ ಇವರನ್ನೆಲ್ಲನೂ ಪರಿಗಣನೆ ತೊಗೊಂಡು ವಿಶ್ವಾಸಕ್ಕೆ ತೊಗೊಂಡ್ರೆ ಮಾತ್ರ ಸರ್ಕಾರ ಚೆನ್ನಾಗಿ ನಡೆಸೋಕ್ಕೆ ಸಾಧ್ಯ. ಈಗ ಎಲ್ಲರೂ ನೀವು ಏನೋ ಮಾಡಿದೆ ನಾನು ನಡೀತೀನಿ ಏಕಾಧಿಪತ್ಯ ನಡೆಸ್ತೀನಿ ಅಂದರೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರೂ ಇದೇ ಕಂಟಿನ್ಯೂ ಆಯಿತು ಅಂದರೆ ಮಧ್ಯಂತರ ಚುನಾವಣೆ ಆಗ್ಬೋದು. ಆಮೇಲೆ ಇಲ್ಲಿ ಇವರಿಗೆ ಸರ್ ಇಲ್ಲ ಇನ್ನೊಂದು ಈಕ್ವಾಲಿಟಿ ಅಂತ ಹೇಳಿ ಮಾತಾಡ್ತಾರೆ. ಇದರಲ್ಲಿ ಲೇಡೀಸ್ ಎಷ್ಟು ಜನ ಇದ್ದಾರೆ, ಯಂಗ್ಸ್ಟರ್ಸ್ ಎಷ್ಟು ಜನ ಇದ್ದಾರೆ? ಬರೇ ಜಾತಿ ನೋಡ್ಕೊಂಡು ಹೋಗ್ಬಿಟ್ರೆ ಆಗತ್ತಾ ಸೋಷಿಯಲ್ ಜಸ್ಟಿಸ್? ಇವ್ರು ಒಂದು ಹಿನ್ನೆಲೆ ಇಟ್ಕೊಂಡು ಒಂದು ಏನೋ ಯೋಚನೆ ಮಾಡ್ಕೊಂಡು ಬಂದ್ಬಿಟ್ರೆ ಅದಾಗೋಯ್ತಾ? ಸರ್ಕಾರ ಈ ರೀತಿ ನಡ್ಸಕ್ಕಾಗತ್ತಾ? ನಾನು ಹೇಳ್ತಿರೋದು ಲೇಡೀಸ್ ಎಲ್ಲಿದ್ದಾರೆ, ಯುವ ಜನತೆ ಎಲ್ಲಿದ್ದಾರೆ, ಲೇಡೀಸ್ ಅಲ್ಲಿ ಯಂಗ್ಸ್ಟರ್ಸ್ ಎಲ್ಲಿದ್ದಾರೆ? ಅಂದ್ರೆ ನಾನು ಹೇಳ್ತಾ ಇರೋದು ಅದರಲ್ಲಿ ಎಜುಕೇಟೆಡ್ ಇರಬೇಕು, ಡಾಕ್ಟರ್ಸ್ ಇರಬೇಕು, ಇಂಜಿನಿಯರ್ಸ್ ಇರಬೇಕು. ಅದು ಕೂಡ ಸಾಮಾಜಿಕ ಹಿನ್ನೆಲೆ, ಅದು ಕೂಡ ಸಾಮಾಜಿಕ ಸೋಷಿಯಲ್ ಜಸ್ಟಿಸ್. ನೀವು ಈ ರೀತಿಯಿಂದ ಯೋಚನೆ ಮಾಡ್ತಾ ಬಂದ್ರೆ ಇದು ತುಂಬಾ ಒಂದು ಸಂಕೀರ್ಣವಾದ ಯೋಚನೆ ಆಗುತ್ತೆ. ಈ ರೀತಿ ಹಾಕೊಂಡು ಒಂದೇ ಕಡೆ ನಾವು ಬ್ಯಾಟಿಂಗ್ ಮಾಡ್ತಾ ಹೋಗ್ಬಿಟ್ರೆ ಸರ್ಕಾರ ನಡ್ಸಕ್ಕಲ್ಲ, ನಮ್ಮ ಕರ್ನಾಟಕನೇ ಅಧೋಪತಿಗಾಗತ್ತೆ. ಇವತ್ತಿಗೆ ಯಾಕೆ ಇಂತಲ್ಲಿ ಎಷ್ಟೊಂದು ಕಂಪನಿಗಳು ಬೆಂಗಳೂರಿಗೆ ಬರ್ತಾ ಇಲ್ಲ? ಕರ್ನಾಟಕಕ್ಕೆ ಹೂಡಿಕೆ ಯಾಕೆ ಬರ್ತಾ ಇಲ್ಲ? ಯಾಕೆ ಆಂಧ್ರಕ್ಕೆ ಹೋಗ್ತಾ ಇದೆ? ಚಂದ್ರಬಾಬು ನಾಯ್ಡುಗೆ ಯಾಕೆ ಹೋಗ್ತಾ ಇದೆ? ತಮಿಳ್ನಾಡಿಗೆ ಯಾಕೆ ಹೋಗ್ತಾ ಇದೆ? ಮಹಾರಾಷ್ಟ್ರಕ್ಕೆ ಯಾಕೆ ಹೋಗ್ತಾ ಇದೆ? ಯಾಕೆ ಹಿಂದುಳಿತಾ ಇದ್ದೀವಿ? ಯಾಕೆ ನಮ್ದು ಸಾಲ ಜಾಸ್ತಿ ಆಯಿತು? ಇದ್ರ ಬಗ್ಗೆ ಚಿಂತನೆ ಮಾಡೋರು ಯಾರು? ಯೋಚನೆ ಮಾಡೋರು ಯಾರು? ಆದ್ದರಿಂದ ನಾವು ಹೇಳ್ತಾ ಇರೋದು ಇದನ್ನು ಬಿಟ್ಟು ಇದಕ್ಕಿಂತ ದೊಡ್ಡದಾಗಿ ಯೋಚನೆ ಮಾಡುವಂಥ ಒಂದು ಮನಸ್ಥಿತಿ ಬರಬೇಕು. ನಮ್ಮ ಕಾರ್ಯಕರ್ತರಲ್ಲೂ ಬರಬೇಕು. ಮಿನಿಸ್ಟ್ರಲ್ಲಂತರೂ, ಅನುಭವಿ ಮಿನಿಸ್ಟ್ರಲ್ಲಂತರೂ ಇನ್ನೂ ಇರಲೇಬೇಕು. ಸಹಯೋಗ ಯಾವ ರೀತಿ ಕೊಡಬೇಕು, ಯಾವ ರೀತಿ ಅಪೋಸಿಷನ್ ಮಾಡುವ ಕೆಲಸನೇ ಈ ಒಳಗಿದ್ದವರು ಮಾಡಿಬಿಟ್ರೆ ಇನ್ನು ಸರ್ಕಾರ ಹೆಂಗ್ರಿ ನಡೆಸೋದು? ಏನಾಗಲ್ಲ. ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಎಲ್ಲ ಸರಿ ಮಾಡ್ತಾರೆ. ಆಗಿರುವಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಸರಿ ಮಾಡಲಿ ಅನ್ನೋದು ನಮ್ಮ ಒತ್ತಾಯ. 13 ಸ್ಥಾನಕ್ಕೆ ಆಲ್ಮೋಸ್ಟ್ 5ರಿಂದ 6 ಜನ ಈಗ ಹಿಂದೆ ಖಂಡ್ರೆ ಅವರ ಮಗ ಬಂದಿದ್ದಾನೆ, ಅಂಥವ್ರಿದ್ದಾರೆ. ಮೋಟಮ್ಮ ಅವರ ನೆಕ್ಸ್ಟ್ ಬೀಳಿಗೆ ಬಂದಿದೆ ಅಂತ ಇಲ್ಲಿ ದಾವಣಗೆರೆಯಲ್ಲಿ ನೋಡ್ತಾ ಎಲ್ಲ ಕಡೆ ಯಂಗ್ಸ್ಟರ್ಸ್ ಇದ್ದಾರಲ್ವಾ? ಅದೇ ಬೇರೆ ಪಕ್ಷದ ಒಂದಿಷ್ಟು ಕ್ಯಾಬಿನೆಟ್ಸ್ ಅಲ್ಲಿ ನೋಡಿ ಅಟ್ಲೀಸ್ಟ್ ಒಂದು 4-5 ಯಂಗ್ಸ್ಟರ್ಸ್ ಅನ್ನು ತಂದು ಅವ್ರಿಗೆಲ್ಲ ಅನುಭವ ಆಗಬೇಕು, ಅವ್ರಿಗೆಲ್ಲ ಅನುಭವ ಆಗ್ಬೇಕು ಸರ್. ಇನ್ನು ಈಗ ಬಂದಿದ್ದಾರೆ, ಯತೀಂದ್ರ ಅವರು ಇದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ, ಬೈರತಿ ಸುರೇಶ್ ಅವರು ಅಲ್ಲ ಇನ್ನು ಯುವಕರು ಸರ್, ಅವರೆಲ್ಲ ಅನುಭವ ಪಡ್ಕೊಳ್ಳಿ. ಅವರು ಈಗ ನಡೆಸಲಿ ಯುವಕರಲ್ವಾ? ಅವರು ಅನುಭವ ಪಡ್ಕೊಳ್ಳಿ. ಯತೀಂದ್ರ ಅವರು ಯುವಕರಲ್ವಾ? ಅವ್ರಿಗೂ ಹೊಸತನಕ್ಕೆ ಕೊಟ್ಟಿದ್ದಾರೆ, ಅವರು ಅನುಭವಗಳಾಗುತ್ತೆ. ಹೌದು, ಸರ್ಕಾರ ನಡೆಸೋದು ಸುಮ್ಮನೆ ಗೆದ್ದು ಬಂದಿದ ತಕ್ಷಣ ಸರ್ಕಾರ ನಡೆಸೋದು ಕೈಯಲ್ಲಿ ಏನೋ ಇಟ್ಕೊಂಡು ಓದೋದಲ್ಲ. ಅನುಭವ ಬೇಕು. ಹೊಸದಾಗಿ ಕಟ್ಟೋದು ಬೇರೆ, ಇರೋದು ಕಟ್ಟಿರೋದನ್ನ ಅದೃಢ ಮಾಡ್ಬಿಟ್ಟು ಆಮೇಲೆ ಸದೃಢ ಮಾಡಕ್ ಆಗಲ್ಲ. ಇಲ್ಲ ಸರ್, ಇವತ್ತು ಏನ್ ಸರ್ಕಾರವನ್ನು ಅದೃಢ ಮಾಡ್ತಾ ಇದ್ದೀರೋ ನೀವು, ಯಾಕಂದ್ರೆ ಇದು ಕಟ್ಟಿರೋ ಒಂದು ಬಿಲ್ಡಿಂಗ್ ಆಲ್ರೆಡಿ ಅದರ ಪಾಯನೇ ನೀವು ಕುಸಿತಾ ಇದ್ದೀರಾ. ಇಲ್ಲ ಮತ್ತೆ ನಾವು ಸರಿಪಡಿಸ್ತೀವಿ ಅಂದರೆ ಏನಿದು? ಜನರು ಏನಂತಾರೆ? ಕರ್ನಾಟಕದ ಜನತೆ ಇವತ್ತು 7 ಕೋಟಿ ಜನತೆ ನೋಡ್ಬಿಟ್ಟು ನಗುವಂಥ ನಗಪಾಟಿಗೆ ಇಂಗ್ಲೀಷಲ್ಲಿ ಹೇಳ್ತಾರೆ, ಡೋಂಟ್ ವಾಶ್ ಯುವರ್ ಡರ್ಟಿ ಲೆನಿನ್ ಇನ್ ಪಬ್ಲಿಕ್ ಅಂತ. ಹೊರಬ ಎಲ್ಲರ ಎದುರುಗಡೆ ಮಾಡುವಂಥ ಅನಿವಾರ್ಯತೆ ಏನಿತ್ತು? ನಿಮ್ಮಲ್ಲಿ ಸಮನ್ವಯ ಇಲ್ವಾ? ಸಮನ್ವಯ ಒಂದು ಇದನ್ನ ಕಮಿಟಿ ಬೇರೆ ಮಾಡಿದ್ದೀರಾ, ಅಲ್ಲೋಗಿ ಮಾತಾಡಬೇಕಿತ್ತು. ಹಿರಿಯರು ಬರ್ತಾ ಇದ್ದಾರೆ, ಇವತ್ತು ರಾಹುಲ್ ಗಾಂಧಿ ಇದ್ದಾರೆ, ಖರ್ಗೆ ಇಲ್ಲೇ ಇದ್ದಾರೆ, ಹೋಗಿ ಮಾತಾಡ್ಬೋದಿತ್ತು. ಓಪನ್ ಆಗಿ ರೆಸಿಗ್ನೇಷನ್ ಕೊಟ್ಬಿಟ್ಟು ಮನೇಲಿ ಕೂತ್ಕೊಳ್ಳೋದು, ಅದನ್ನ ಇಟ್ಕೊಂಡ್ಬಿಟ್ಟು ಇನ್ನೊಬ್ರು ಹಂಗೆ ಮಾಡೋದು. ಅದರ ಈ ಒಂದು ಹಿನ್ನೆಲೆಯಿಂದ ಇನ್ನೂ 4-8 ಜನ ಎದ್ದು ನಿಂತ್ಕೊಂಡು ನಾಳೆ ಏನು ಮಾಡ್ತೀರಾ? ಸರ್ಕಾರನೇ ಉಳಿಯಲ್ಲ.
ಏನು ಮಾಡ್ತೀರಾ? ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಕೊಡ್ತೀರಾ? ಮುಂದೆ ಎಲೆಕ್ಷನ್ ತಪ್ಪಿದ್ದಲ್ಲ. ಯಾವುದೇ ಒಂದು ಡೆಮೊಕ್ರೆಟಿಕ್ ಸರ್ಕಾರದಲ್ಲಿ ಇವತ್ತಿಲ್ಲ ನಾಳೆ ನೀವು ಜನರ ಎದುರುಗಡೆ ಹೋಗ್ಬೇಕಾಗತ್ತೆ. ಅವಾಗ ಏನ್ ಮುಖ ತೋರಿಸ್ತೀರಾ? ನಾವು ನನ್ನ ಸ್ವ ಇಚ್ಛೆಗೋಸ್ಕರ ರಾಮಲಿಂಗಾರೆಡ್ಡಿ DKಶಿ ಅವರು ಆಪ್ತಾರೆ ಸರ್, ಅವರು ಆಪ್ತರು. ಮುನಿಯಪ್ಪ ಅವರು ಚೆನ್ನಾಗಿದ್ದವರು, ಹೆಡ್ ಕ್ವಾರ್ಟರ್ಸ್ ಇವರು ರಾಹುಲ್ ಗಾಂಧಿ ಜೊತೆ ಚೆನ್ನಾಗಿದ್ದವರು. ಹಾಗಾದ್ರೆ ಹೈಕಮಾಂಡ್ ನಿಂದ ಬಂದಿರುವಂತ ಸೂಚನೆ ಮೇರೆಗೆ ಇವರಿಗೆ ಮಾಡ್ತಾ ಇದ್ದಾರಾ? ಇವೆಲ್ಲ ಬರ್ತವೆ. ಇನ್ನು ಮಾತಾಡಬೇಕು ಅಂದ್ರೆ ಸೂಕ್ಷ್ಮ ರೀತಿಯಿಂದ ಹೈಕಮಾಂಡ್ ನಿಂದನೇ ಈ ರೀತಿ ಬಂದಿದ್ಯಾ? ಯಾಕಂದ್ರೆ ಹೈಕಮಾಂಡ್ ಜೊತೆ ಚೆನ್ನಾಗಿದ್ದವರು ಇವರು. ರಾಹುಲ್ ಗಾಂಧಿ ಅವರು ಬೆಂಗಳೂರಲ್ಲೇ ಇರುವಾಗ ಮುನಿಯಪ್ಪ ಅವ್ರ ಪರವಾಗಿ ಬೇರೆಯವರು ಬಂದು ಮಾತಾಡ್ತಾ ಇದ್ದಾರೆ. ಏನರ್ಥ? ಈ ರೀತಿ ನಾವು ಯೋಚನೆ ಮಾಡಿದ್ರೆ ಈ ರಾಜ್ಯದ CM DKಶಿ ಇಷ್ಟ ಇಲ್ಲ ಅನ್ನೋದು ಇಷ್ಟನೋ ಅವ್ರಿಗೊಂದಿಷ್ಟು ಕಷ್ಟ ತರೋಣ ಅಂತನೋ ಒಳಗಡೆ ನಾವು ಮಾತಾಡಬಾರ್ದು. ಆದ್ರೆ ಇವತ್ತು ರಾಜ್ಯದ ಜನತೆಗೆ ಯಾವ ರೀತಿಯಿಂದ ದ್ರೋಹ ಆಗ್ತಾ ಇದೆ. ಇವತ್ತಿಗೆ ಇನ್ಫ್ರಾಸ್ಟ್ರಕ್ಚರ್ಗೆ ದುಡ್ಡಿಲ್ಲ. ಬೆಂಗಳೂರಲ್ಲಿ ಎಷ್ಟು ಬೇಕಾದಷ್ಟು ಇನ್ನು ಕೆಲಸಗಳು ಇನ್ನು ಉಳಿತಾ ಇದೆ. ಮಳೆ ಬರೋದಿದೆ, ಹೂಳು ಎತ್ತಿಲ್ಲ. ಎಷ್ಟು ಕಡೆ ಇಂಥ ಸಮಸ್ಯೆ ಇಲ್ಲ. ಬಿಜೆಪಿ ಕೆಲಸ ಕೂಡ ಇವರೇ ಮಾಡ್ತಿದ್ದಾರೆ. ಶಿವಪ್ಪ ಸರ್, ಈಗ ಆರಂಭದಲ್ಲಿ 13 ಜನರಿಗೆ ಅವಕಾಶ ಇದೆ ಅಲ್ಲ, ಅಂದ್ರೆ ಯಾರು ಕೂಡ ಅಸಮಾಧಾನವನ್ನು ಹೊರಹಾಕಬಾರ್ದು. ಯಾಕಂದ್ರೆ ನಿರೀಕ್ಷಿತ ಪಟ್ಟಿನೇ ಅದು. ಆ ರೀತಿ ಬೆಳವಣಿಗೆ ಆಗಲ್ಲ ಅಂತ ಆ ರೀತಿ ಆಗಲ್ಲ ಅಂತ ಅನ್ಕೊಂಡಿದ್ರು. ಬಟ್ ಈ ಬೆಳವಣಿಗೆ KJ ಜಾರ್ಜ್, ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಇನ್ನು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಇದೆಲ್ಲ ಅಂದ್ರೆ ಇದೆಲ್ಲ ಪ್ರೀ ಪ್ಲಾನ್ಡ್ ಬರ್ಲಿ, DKಶಿ ಬರ್ಲಿ ನೋಡೋಣ ಅನ್ನೋ ರೀತಿಯಲ್ಲಿ ಅಲ್ಲ. ಹಂಗಲ್ಲ, ಆ ಥರ ಎಲ್ಲ ಏನಿಲ್ಲ. ಈ ಖಾತಾ ಹಂಚಿಕೆಯಲ್ಲಿ ಈಗ ಅವರೆಲ್ಲ ಕೆಲವು ಡಿಮ್ಯಾಂಡ್ಗಳನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಆ ಹೈಕಮಾಂಡ್ ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ಅದನ್ನು ಚರ್ಚೆ ಮಾಡಿ ಅನೌನ್ಸ್ ಮಾಡಿದಿದ್ರೆ ಸರಿ ಆಗ್ತಿತ್ತು. ಅದೇ 2 ದಿನ ಪ್ರಹಸನ ಆಯಿತು. ಈಗ ಕ್ಯಾಬಿನೆಟ್ ಪ್ರಮಾಣ ವಚನ ಸ್ವೀಕಾರ ಆಗಿದ್ದ ಸಂಜೆನೇ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ವಿ, ಇವತ್ತು ಎಲ್ರಿಗೂ ಖಾತೆ ಹಂಚಿಕೆನೂ ಆಗುತ್ತೆ ಅಂತ. ಅದಕ್ಕೆ ಮತ್ತೆ 24 ಗಂಟೆ ಟೈಮ್ ಆಯಿತು. ಭಾಳ 2 ದಿನ ಸಮಯ ತಗೊಳ್ತು. ಅಂದರೆ ಆ ಚರ್ಚೆ ಆಗಂಥ ಸಂದರ್ಭದಲ್ಲಿ ಭಾಳ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಎಲ್ಲರನ್ನೂ ಮಾತಾಡಿ ಮಾಡಿದಿದ್ರೆ ಇದೊಂದು ಸಮಸ್ಯೆ ಬಗೆಹರಿತಿತ್ತು ಅನ್ನೋಂಥದ್ದು. ಆದರೆ ಈಗಲೂ ಏನು ಬಹಳ ದೊಡ್ಡ ಸಮಸ್ಯೆ ಏನಲ್ಲ. ಯಾರು ದೊಡ್ಡ ಸಮಸ್ಯೆನೇ ಇದು ಅಲ್ಲ. ಈಗ ಹೈಕಮಾಂಡ್ಗೆ ಏನು ಭಾಳ ಆಲ್ರೆಡಿ ಖಾತೆ ಹಂಚಿಕೆ ಆಗಿದೆ, ಇನ್ನೊಬ್ಬರಿಗೆ ಕೊಟ್ಟಿರುವ ಖಾತೆ ನಮ್ಮ ಕೊಡಿ ಅಂದ್ರೆ ಸಮಸ್ಯೆ. ಹೈಕಮಾಂಡ್ಗೆ ನಾನು ಹೇಳ್ತಿರೋದು ಸರ್ಕಾರದ ಬಗ್ಗೆ ಅಲ್ಲ. ಇವತ್ತು ಕಾಂಗ್ರೆಸ್ದ ಛವಿ ಜನರ ಮಧ್ಯೆ ಏನಾಗ್ತಾ ಇದೆ? ಹೈಕಮಾಂಡ್ಗೆ ಇದು ದೊಡ್ಡ ಸಮಸ್ಯೆ. 3 ವರ್ಷ ಗ್ಯಾರಂಟಿ ಅಂತಾನೆ ತಳ್ಕೊಂಡು ಬಂದ್ರು. ಈಗ ಮತ್ತೆ ಉಳಿದಿರುವಂತ ಅವಧಿಯಲ್ಲಿ ಮತ್ತೆ ಈ ಖಾತೆ ಹಂಚಿಕೆ ವಿಚಾರನೆ ಮುಗಿಸ್ಬಿಟ್ರೆ ಜನ ಹೇಗೆ ನಂಬ್ತಾರೆ ನಿಮ್ಮನ್ನ ಅಂತ. ಈಗ ಯಾರೋ ಹಂಚಿಕೆ ಆಗಿರೋ ಖಾತೆಯನ್ನ ನೀವು ಕೇಳ್ತಾ ಇದ್ದೀರಾ, ಕಿತ್ಕೊಳ್ಳೋಕೆ ನೀವು ಪ್ರಹಸನ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಯ್ತು, ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ಸರ್. ಈಗ ಎಲ್ಲ ಖಾತೆ, ರೆವಿನ್ಯೂ ಖಾತೆ ಆಗ್ಬೋದು, ಹೋಮ್ ಆಗ್ಬೋದು, ನಗರಾಭಿವೃದ್ಧಿ ಆಗ್ಬೋದು, ಬೆಂಗಳೂರು ಅಭಿವೃದ್ಧಿ ಖಾತೆಗಳಾಗ್ಬೋದು, ಹಂಚಿಕೆ ಆಗಿದೆ ಅಲ್ವಾ ಸರ್? ನಾವು ಕೇಳ್ತಿರೋದು ಈ ಹಿರಿಯ ಮುತ್ಸುದ್ದಿಗೆ ಕೇಳ್ತಿರೋಂಥದ್ದು ಸಮಾಜ ಕಲ್ಯಾಣ ಖಾತೆ ಯಾರಿಗೂ ಹಂಚಿಕೆ ಆಗಿಲ್ವಲ್ಲ. ಈ ಹಂಚಿಕೆ ಆಗದೇ ಇರುವಂತಹ ಖಾತೆಯನ್ನ ಕೊಟ್ರೆ ಕೇಳಬೇಕಿತ್ತು. ನಾವು ಕೇಳ್ತೇವೆ, ಹೋಗಿ ಅವ್ರು ಬೇರೆ ಮಾತಾಡಿ. ರಾಹುಲ್ ಗಾಂಧಿ ಯಾವುದೇ ರೀತಿಯ ವಿಶ್ವಾಸನೂ ಇಲ್ಲ, ಅವ್ರ ಗೌರವನೂ ಇಲ್ಲ, ಖರ್ಗೆ ಕಂಡ್ರೆ ನಿಮ್ಗೆ ವಿಶ್ವಾಸ ಇಲ್ಲ. ಅವ್ರು ಇಲ್ಲೇ ಬೆಂಗಳೂರಲ್ಲಿ ಇದ್ದಾರೆ, ಬಹಿರಂಗವಾಗಿ ಬಂದು ಮಾತಾಡೋದು ಏನಕ್ಕೆ? ಕೇಳಬಾರ್ದು ಅಂತ ಹೇಳ್ತಾ ಇಲ್ಲ, ನೀವೇ ಕೇಳ್ಕೊಳ್ಳಿ. ಆದ್ರೆ ಬಹಿರಂಗವಾಗಿ ಮಾತಾಡ್ಬೇಕು ಅನ್ನೋ ಅನಿವಾರ್ಯತೆ ಯಾಕೆ ಬಂತು? ಅದರ ಅರ್ಥ ಏನು? ನಿಮಗೆ ಹೈಕಮಾಂಡ್ ಮೇಲೆ ವಿಶ್ವಾಸ ಇಲ್ಲ. DK ಶಿವಕುಮಾರ್ ಕಾಂಗ್ರೆಸ್ ಹಾಳಾದ್ರೂ ಪರವಾಗಿಲ್ಲ, ನಾವು ನಮ್ಮ ಹೈಕಮಾಂಡ್ ಅವ್ರ ರಿಕ್ವೆಸ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸರ್, ಹೈಕಮಾಂಡ್ ರಿಕ್ವೆಸ್ಟ್ ಮಾಡಿದ್ದಾರೆ. ಷಡ್ಯಂತ್ರ ಮಾಡಿದಾಗ ಹೈಕಮಾಂಡ್ಗೆ ವಿನಂತಿ ಮಾಡಿದೆ. ಇಲ್ಲಿ ಹೈಕಮಾಂಡ್ಗೆ ಈ ಖಾತೆ ಹಂಚಿಕೆ ಸಂದರ್ಭದಲ್ಲಿ ಷಡ್ಯಂತ್ರ ನಡೆದಾಗ ಏನ್ ಮಾಡಬೇಕು? ನಾವು ಬಹಿರಂಗವಾಗಿ ಬರಲೇಬೇಕಾಗ್ತದೆ. ಈಗ KH ಮುನಿಯಪ್ಪ ಸಾಹೇಬ್ರೆ ಒತ್ತಾಯ ಮಾಡಿದ್ದಾರೆ. ಅವರು ಏನು ಮೀಟಿಂಗ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಯಾವ್ಯಾವ ಖಾತೆಗಳು ಅಂತ ಕೇಳಿದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಸರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೆ ಎಲ್ರಿಗೂ ಕೂಡ ನಾನು 3 ವರ್ಷ ಆಲ್ರೆಡಿ ಆಹಾರ ಮತ್ತು ನಾಗರಿಕ ಇಲಾಖೆ ಖಾತೆ ನಿಭಾಯಿಸಿದ್ದೀನಿ. ಒಂದು ಹೊಸ ಖಾತೆ ಕೊಡಿ, ಅದರಲ್ಲಿ ಏನಾದರೂ ಒಂದು ನಾನೊಂದು ಒಳ್ಳೆ ಸಾಧನೆ ಮಾಡಿ ತೋರಿಸ್ತೀನಿ ಅಂತೇಳಿ ಕೂಡ ಕೇಳಿದ್ದಾರೆ. ಅದು ಕೇಳಿದ್ರು ಕೂಡ ಮತ್ತೆ ಅದೇ ಖಾತೆ ಕೊಟ್ಟಿದ್ದಾರೆ. ಅಂದರೆ ತಾವು ಹಂಗಾಗಿ ನಾವೇನು ವಿನಂತಿ ಮಾಡಿದ್ರೆ ಖಾತೆ ಬಗ್ಗೆ ಚರ್ಚೆ ಮಾಡೋದಲ್ಲ. ಬಿಟ್ಟು ಬೇರೆ ಈಗ ಮುಂದೆ DK ಶಿವಕುಮಾರ್ ಇರುವಂತಹ ಸವಾಲುಗಳೇನು? ಈಗ ಅವರೇನು ಅಸಮಾಧಾನ ಅವರನ್ನ ಸಮಜಾಯಿಸೋದು ಹೇಗೆ, ಮತ್ತೆ ವಾಪಸ್ ತರೋದು ಹೇಗೆ? ಇದೆಲ್ಲ ಚಾಲೆಂಜ್ ಇದೆ. ಒಂದು ಇಂಟರ್ನಲ್ಲಿ ಅವರು ಎಲ್ಲರನ್ನು ಜೊತೆಗೆ ತೊಗೊಂಡು ಹೋಗ್ಬೇಕಾಗತ್ತೆ. ಒಳಗಿಂದ ಒಳಗೆ ಚರ್ಚೆ ಮಾಡುವಂಥ ಅವಕಾಶಗಳು ಕೊಟ್ಟರೆ ಅದು ಹೊರಗಡೆ ಬರಲ್ಲ. ಒಳಗಡೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡದೇ ಇದ್ರೆ ಹೊರಗಡೆ ಬರಬೇಕಾಗತ್ತೆ, ಪಾರದರ್ಶಕವಾಗಿ ಮಾತಾಡಬೇಕಾಗತ್ತೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ.
ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದನ್ನು ಸರಿಗೂಡಿಸ್ಕೊಂಡು ಹೋಗುವಂಥದ್ದು ಹಿರಿಯರ ಎಲ್ಲರದು, ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರೋದು ಜವಾಬ್ದಾರಿ ಇದೆ. ಒಳಗಡೆ ಪ್ರಶ್ನೆ ಮಾಡೋಕ್ಕೆ, ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಹೊರಗಡೆ ಬರಲ್ಲ. ಇದು ನಂಬರ್ 1. ನಂಬರ್ 2, ನಿಮ್ಮ ಕಾರ್ಯಕ್ರಮಗಳು ಏನೋ ಅದ್ರ ಬಗ್ಗೆ ಚರ್ಚೆ ಆಗಬೇಕಿತ್ತು. ಇವತ್ತು ನಿಮ್ಗೆ ಏನು ಮೂಲ ಉದ್ದೇಶ, ಉದ್ದೇಶ ಏನೋ, ನಾವೇನೋ ಅನೌನ್ಸ್ ಮಾಡಿದ್ವಿ, ಅದರಲ್ಲಿ ಬೇರೆ ಏನಾದರೂ ತಾರತಮ್ಯ ಆಗಿದೆಯಾ, ಜನರ ಅಭಿಪ್ರಾಯ ಏನೋ, ಅದರಲ್ಲಿ ಏನಾದರೂ ಫೈನ್ ಟ್ಯೂನಿಂಗ್ ಮಾಡಬೇಕಾ, ಅದರಲ್ಲಿ ಸರಿಪಡಿಸ್ಕೋಬೇಕಾ, ಅದಕ್ಕೆ ಎಷ್ಟು ದುಡ್ಡು ಕೊಡಬೇಕು, ಅದಕ್ಕಿಂತ ಹೆಚ್ಚು ಮಹತ್ವಾಕಾಂಕ್ಷಿ ಯಾವುದು ದೂರದೃಷ್ಟಿಯಿಂದ ಏನೇನು ತೊಗೊಳ್ಬೇಕು ಅದನ್ನು ಹೇಳಬೇಕು ಜನರಿಗೆ. ಈಗ ಆಲ್ರೆಡಿ ಆಗ್ತಾ ಇರೋ ಸಮಸ್ಯೆಗಳನ್ನು ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಶಕ್ತಿ ಮೀರಿ ಯಾವ ರೀತಿಯಿಂದ ಅಡ್ರೆಸ್ ಮಾಡ್ತಾರೆ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗದೇ ಇರುವಂಥದ್ದು, ಅತೃಪ್ತವಾಗಿರುವಂಥದ್ದು ಯಾವುದು ಅಪೂರ್ಣವಾಗಿ ಉಳಿದಿದೆ ಅದನ್ನು ಹೇಗೆ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಿತ್ತು. ಅದನ್ನು ಬಿಟ್ಟುಬಿಟ್ಟು ಇವತ್ತಿಗೆ ಇವರಲ್ಲೇ ಇವ್ರ ಕಾಲ ಅವ್ರು ಎಳೆಯೋದು, ಇವ್ರು ಬನಿಯನ್ನು ಅವ್ರು ಎಳೆಯೋದು, ಏನ್ರಿ ಇದು? ಈ ರೀತಿ ಆದರೆ ಸರ್ಕಾರ ನಡೆಯುತ್ತಾ? ಈ ರೀತಿ ಆದರೆ ಜನರು ಇವತ್ತು ಕರ್ನಾಟಕ ಮಾಡೆಲ್ನ ದೇಶಾದ್ಯಂತ ತೊಗೊಂಡೋಗ್ಬೇಕು ಅಂತ ನಡೆದಿದ್ದಾರೆ. ರಾಹುಲ್ ಗಾಂಧಿ ಅವರ ಈ ಪ್ರಯತ್ನಕ್ಕೆ ನೀರು ಏರಿಸ್ತಾ ಇರೋದು ಯಾರು? BJP ಅವರ? ಬೇರೆಯವರು ಯಾರಾದ್ರೂ ಇಲ್ಲ ನಿಮ್ಮವರೇನಾ ಅನ್ನೋವಂಥ ನೀವೇ ಥಿಂಕ್ ಮಾಡಬೇಕು, ನೀವೇ ಯೋಚನೆ ಮಾಡಬೇಕು, ನೀವೇ ವಿಚಾರಕ್ಕೆ ತೊಗೊಂಡು ಹೋಗಬೇಕು. ಆ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಮತ್ತು ಕಾಂಗ್ರೆಸ್ ಬಂದಿದೆ. ಇವತ್ತಿಗೆ ಜನರು ಯಾವ ರೀತಿಯಿಂದ ಚರ್ಚೆ ಮಾಡಬೇಕು ಅದನ್ನು ಬಿಟ್ಟುಬಿಟ್ಟು ಇವರ ಒಂದು ತುಪ್ಪದಲ್ಲಿ ನನಗಿಷ್ಟು ಭಾಗ ಬೇಕು, ನಾನು ಅದಕ್ಕೆ ನನ್ನ ಅರ್ಹತೆ, ನನ್ನ ಕಮ್ಯುನಿಟಿ, ನಾನು ಇಡೀ ರಾಜ್ಯಾದ್ಯಂತ ಇಷ್ಟು ಜನ ಇದ್ದಾರೆ, ತಾರತಮ್ಯ ಆಗಬಾರ್ದು ಅಂತ ಎಲ್ಲ ಸಾಮಾಜಿಕ ನ್ಯಾಯ ಒಳಗಡೆ ಒಳಗಡೆ ಕೇಳ್ತೀವಿ ಕೂಡ. ಸಾಮಾಜಿಕ ನ್ಯಾಯ ತಾರತಮ್ಯ ಇಲ್ವೇ ಇಲ್ಲ. ಯಾಕಂದ್ರೆ ಇದು ಸಿದ್ದರಾಮಯ್ಯ ಸಂಪುಟ ಇರೋರದು. ಇದರಲ್ಲಿ ತಾರತಮ್ಯ ಅಧಿಕಾರ ಬದಲಾಗಿದೆ. ಈಗ ಅವ್ರಿಗೇನು ಗೌರವ ಕೊಟ್ಟಂಗಾಯ್ತು. ಈಗ KH ಮುನಿಯಪ್ಪ ಈಗ ರಾಮಲಿಂಗಾರೆಡ್ಡಿ ಅವರು 8 ಸಾರಿ ಗೆದ್ದಿದ್ದಾರೆ. ರಾಮಲಿಂಗಾರೆಡ್ಡಿ ಸೀನಿಯರ್ಸ್. ನೀವು ಹಿರಿಯರನ್ನ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ನೀವು ಹೆಂಗ್ ಪಕ್ಷ ಕಟ್ತೀರಿ? ವಿಶೇಷವಾಗಿ ಮಾತಾಡೋದು ಹಿರಿಯರನ್ನ ನೀವು ಉಳಿಸ್ಕೊಳ್ಳಿಲ್ಲ ಅಂತಾರೆ, ಹಿರಿಯರಿಗೆ ಗೌರವ ಸಿಕ್ಕಿಲ್ಲ ಅಂತಂದ್ರೆ ನೀವೇನ್ ಕೊಡ್ತೀರಾ? ಗೌರವ ಕೊಡ್ಲಿಲ್ಲ ತಾರತಮ್ಯ ಮಾಡ್ಕೊಂಡು ಅಲ್ಲ, ತಾರತಮ್ಯ ಮಾಡಿದ್ರೆ ಪಕ್ಷ ಅಂದಾಗ ಎಲ್ಲರನ್ನು ಒಂದೇ ದೃಷ್ಟಿಯಿಂದ ನೋಡ್ಬೇಕು. ಇಲ್ಲಿ ವ್ಯಕ್ತಿ ಅನ್ನೋದಕ್ಕಿಂತ ಹಿರಿತನ, ಅವ್ರ ಅನುಭವ ಸರ್ಕಾರಕ್ಕೆ ಬೇಕಾಗಿದೆ. ಅವ್ರ ಅನುಭವ ಸರ್ಕಾರಕ್ಕೆ ಬೇಕಾಗಿದೆ. ಅದನ್ನ ನಾವು ಹೇಳ್ತಾ ಇದೀವಿ. ಅವ್ರ ಅನುಭವ ಸರ್ಕಾರಕ್ಕೆ ಬೇಕಾಗಿದೆ. ಅನುಭವ ತಗೊಳ್ಳಿ ಅಂತಂದ್ರೆ ಪಾಪ ನಮ್ಮ ಹುಡುಗ ಸಮರ್ಥ ಗೆದ್ದಿದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದಾರೆ. ಮೋಟಪ್ಪ ಅವ್ರ ಮಗಳು ಈಗ ಗೆದ್ದಿದ್ದಾರೆ, ಅವ್ರಿಗೆ ಹೇಳ್ತಾ ಇದ್ರಿ ನೀವು. ಸರ್ಕಾರ ನಡೆಯೋದಂದ್ರೆ ಸರ್ಕಾರ ಅಂದ್ರೆ ಸುಮ್ಮನೆ ಅಲ್ಲ, ಸರ್ಕಾರ ನಡೆಸೋದ್ರೆ ಸುಮ್ಮನೆ ಅಲ್ಲ. ಸರ್ಕಾರ ನಡೆಸೋದು ಅಂತಂದ್ರೆ ಗೌರವ ಇರುತ್ತೆ, ಎಲ್ಲಾರು ವಿಶ್ವಾಸ ತಗೊಂಡು ನಡೆಸಬೇಕು. ಎಲ್ಲ ಸಮಾಜಗಳನ್ನ ಯಾರಿಗೊಬ್ಬರಿಗೆ ಅಲ್ಲ, ಯಾರಿಗೊಬ್ಬರಿಗೆ ಜಾಸ್ತಿ ಕೊಡೋದು, ಇನ್ನೊಬ್ರು ಕಡಿಮೆ ಕೊಡೋದು, ಇದು ಅನ್ಯಾಯ. ಇದು ಅನ್ಯಾಯ ಆಗ್ಬಾರ್ದು. ಇಲ್ಲಿ ಏನಾಗಿದೆ ಅಲ್ಲ, ತಾರತಮ್ಯ ಆಗ್ಬಾರ್ದು. ನಿದ್ರೆ ಮಾಡ್ತಾ ಇದೆ. ಆ ನಿದ್ರೆ ಮಾಡ್ತಾ ಇರೋ ಕಾರಣದಿಂದ ಇದೆಲ್ಲ ನಡೀತಾ ಇದೆ ಅಷ್ಟೇ. ವಿರೋಧ ಪಕ್ಷ ಸೊತ್ತಾಗಿದೆ. ಯಾಕಂದ್ರೆ ವಿರೋಧ ಪಕ್ಷದ ಏನೊಂದು ಸಹ ಚಕಾರನೇ ಇಲ್ಲ, ಇಲ್ಲಿ ಯಾವ ಒಂದು ಪ್ರಶ್ನೆನೂ ಇಲ್ಲ. ತಾರತಮ್ಯ ಇಲ್ಲದೆ ಕಾಂಗ್ರೆಸ್ ಅರ್ಹತೆ ಮೇಲೆ, ಅನುಭವದ ಮೇಲೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 4 ಜನ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಓಕೆ, ಡನ್. ಅಲ್ಲ ಓಕೆ, ಥ್ಯಾಂಕ್ ಯು. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ KH ಮುನಿಯಪ್ಪ ಅವರು ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಾರಣ ಏನು ಅಂತೇಳಿ, ತಮಗೆ ಕೊಟ್ಟಿರುವಂಥ ಖಾತೆಗಳು ಸರಿ ಇಲ್ಲ ಅನ್ನೋದು. ನನ್ನ ಪ್ರಕಾರ ಎಲ್ಲವೂ ಖಾತೆ ಸೂಪರ್ ಆಗಿರುತ್ತೆ. ನೀವು ಹೇಗೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದರ್ವೈಸ್ ಬೇರೆ ಏನೂ ಇಲ್ಲ. ಇಲ್ಲೂ ಬೇರೆ ಥರನೇ ಪ್ಲಾನ್ ಇದೆ ಅಂತ ಅನ್ಸುತ್ತೆ. ಒಬ್ಬ ನಾಯಕ ಈಗ ರಾಜೀನಾಮೆ ಕೊಡ್ತಾ ಇದ್ದಂಗೆ ಈಗ ರಾಜೀನಾಮೆಯ ಪರ್ವನೇ ಶುರುವಾಗುವಂಥ ಸಾಧ್ಯತೆ ಇದೆ. ಇದು DK ಶಿವಕುಮಾರ್ಗೆ ದೊಡ್ಡ ಚಾಲೆಂಜ್ ಅಂತೂ ಇದೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಅಂತೇಳಿ. ಇದೆಲ್ಲವೂ ಕೂಡ ವಿಪಕ್ಷದವರಿಗೆ ಆಹಾರ ಆಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.